7ನೇ ದಿನದ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಆರಂಭದಲ್ಲಿ ನಮ್ಮ ದಾತೋ ಡಾಕ್ಟರ್ ಲಿಮ್ ಸಿವೋಜಿನ್ ಹಾಗೂ ಭಾರತ ದೇಶಕ್ಕೆ ಈ ಒಳ್ಳೆಯ ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದಂತಹ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ವಸುಪಾಲಯ್ಯನವರಿಗೆ ಮತ್ತು ನಮ್ಮ ಕರ್ನಾಟಕದ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಶ್ರೀಯುತ ಎಸ್ ಎನ್ ಶೆಟ್ಟಿ ಸರ್ ಅವರಿಗೆ ಹಾಗೂ ನನ್ನ ಸ್ಪಾನ್ಸರ್ ಆಗಿರ್ತಕ್ಕಂತಹ ಶ್ರೀಮತಿ ಶೈಲಾ ಶೆಟ್ಟಿ ಮೇಡಮ್ ಅವರಿಗೆ ನನ್ನ ಅನಂತ ಅನಂತ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ನನ್ನ ಅನಂತ ನಮನಗಳು ಹಾಗೂ ಸ್ವಾಗತವನ್ನ ಕೋರ್ತಾ ಇವತ್ತು 7ನೇ ದಿನ ಆಗಿರೋದ್ರಿಂದ ನಿಮಗೆ ಈಗಾಗಲೇ ಏನು ಹೇಳಿದ್ದೇನೆ ಅಂತಂದ್ರೆ ನಾನು ಕೊನೆಯ ದಿನ ಕೆಲವೊಬ್ಬ ಮಹತ್ವ ವ್ಯಕ್ತಿಗಳ ವಿಡಿಯೋವನ್ನ ತೋರಿಸ್ತೀನಿ ಅಂತ ಹೇಳಿ. ಬಟ್ ನಮ್ಮ ಈ ಝೂಮದೊಳಗ ಯಾಕೋ ವಿಡಿಯೋ ಇದು ಆಗ್ತಾ ಇಲ್ಲ, ಪ್ಲೇ ಆಗ್ತಾ ಇಲ್ಲ. ಶೇರ್ ಮಾಡಿದ್ರೆ ವಿಡಿಯೋ ಪ್ಲೇ ಆಗ್ತಾ ಇಲ್ಲ, ಬರೀ ಆಡಿಯೋ ಆಗ್ತದೆ. ಔರಂಗಾಬಾದದಿಂದ, ಬಿಹಾರ ಔರಂಗಾಬಾದದಿಂದ ರೀಟಾ ಕುಮಾರಿ ರವಿ ಅಂತ ತಿಳ್ಕೊಂಡು ಒಬ್ರು ಮಹಾನ್ ಮಹಿಳೆ. ಅವ್ರ ಬಗ್ಗೆ ನಾವು ಎಷ್ಟು ಹೊಗಳಿದ್ರು ಕಮ್ಮಿ. ಅವ್ರ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡುವಾಗ ಆ ವಿಡಿಯೋಗಳನ್ನೆಲ್ಲಾನು ಅದರಲ್ಲಿ ಸೇರಿಸ್ತೀನಿ. ನಾನು ಖಂಡಿತವಾಗ್ಲೂ ಸೇರಿಸ್ತೀನಿ, ತಾವೆಲ್ಲ ನೋಡಬಹುದು. ಈಗ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಅವ್ರು ಹೇಗ ಈ ಡಿಎಕ್ಷನ್ ಬಂದ್ರು ಅಂತ. ರೀಟಾ ಕುಮಾರಿ ರವಿ ಅವರು ಔರಂಗಾಬಾದಕ್ಕ ಅವ್ರನ್ನ ಮದುವೆ ಮಾಡಿಕೊಡ್ತಾರ. ಹತ್ತಿರದೊಳಗ ಗ್ರಾಮದವರು, ಒಂದು ಹಳ್ಳಿಯವರು. ಔರಂಗಾಬಾದ್ ಅವ್ರ ಗಂಡ ಗ್ಯಾರೇಜ್ನೊಳಗೆ ಕೆಲಸ ಮಾಡ್ತಿದ್ರು. 5,000 ರೂಪಾಯಿ ಸಂಬಳ, ಬಹಳ ಬಡತನ. ಆ ರೀಟಾ ಕುಮಾರಿ ಅವರು ಪ್ರತಿನಿತ್ಯ ಕಣ್ಣೀರ್ ಹಾಕ್ತಿದ್ರಂತ. ನಮ್ಮ ಅಪ್ಪ ಅವ್ವ ನನ್ನ ಎಂತ ಗಂಡಕ್ಕೆ ಕೊಟ್ಟು ಬಿಟ್ರು. 3 ಮಂದಿ ಮಕ್ಕಳು, ಒಬ್ಬ 6 ವರ್ಷದವ, ಒಬ್ಬವ 3 ವರ್ಷದವ, ಒಬ್ಬವ 6 ತಿಂಗಳದವ. 6 ತಿಂಗಳ ಅಥವಾ 1 ವರ್ಷ ಇರ್ಬೋದು. 3 ಮಕ್ಕಳದವು. ಗಂಡಗ ಬರೀ 5,000 ರೂಪಾಯಿ ಬರ್ತದ. ನಮಗ ಉಟ್ಕೊಳ್ಳಿಕ್ ಒಂದು 200 ರೂಪಾಯಿ ಸೀರೆ ಇಲ್ಲ. ಹಿಂಗಾದ್ರೆ ಹೆಂಗ ನಮ್ ಬದುಕು ಮುಂದ ಅಂತ ಬೆಳಗ್ಗಿಲಿಂದ ಸಾಯಂಕಾಲವರೆಗೂ ಸದಾ ಅದೇ ಚಿಂತೆ ಒಳಗಿರ್ತಿದ್ಲಕ್ಕಿ. ಯಾರು? ರೀಟಾ ಕುಮಾರಿ. ರೀಟಾ ಕುಮಾರಿ ಅವರು ಸದಾ ಏನಾರ ಮಾಡ್ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅವ್ರಿಗೆ ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ಒಳ್ಳೆಯ ಊಟ ಕೊಡಿಸ್ಬೇಕು, ಏನಿದು ನಮ್ಮ ಬದುಕು ಅಂತ ಕಣ್ಣೀರ್ ಹಾಕ್ತಾ ಇದ್ಲ ಹೆಣ್ಮಗಳು. ಒಂದ್ಸಾರಿ ಅವ್ರ ಮನೆ ಹತ್ತಿರದಲ್ಲೇ ಇರ್ತಕ್ಕಂತ ಒಬ್ಬ ಮಹಿಳೆ ಇವ್ರ ಮನೆಗೆ ಬಂದು, ರೀಟಾ ಕುಮಾರಿ, ನೀನು ಮೇಲಿನ ಮೇಲೆ ಹೇಳ್ತಾ ಇರ್ತೀಯ, ಬಹಳ ಬಡತನದ ಕಷ್ಟದ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಿಸ್ಬೇಕಂತ ಹೇಳ್ತಾ ಇರ್ತೀಯ, ಅದಕ್ಕೊಂದು ಒಳ್ಳೆಯ ಅವಕಾಶ ಬಂದದ, ನೀ ಮನಸ್ಸು ಮಾಡಿದ್ರ ಧನ ಸಂಪಾದನೆ ಮಾಡಬಹುದು ಅಂತ ಆ ಹೆಣ್ಮಗಳು ಹೇಳಿದ್ಲು. ಅವಾಗ ರೀಟಾ ಕುಮಾರಿಗೆ ಬಹಳ ಅದ್ರದೊಂದು ಹುಚ್ಚಿತ್ತಕ್ಕಿಗೆ, ಏನಾರ ಮಾಡ್ಬೇಕು, ಬರೇ ಗಂಡಗ 5,000 ರೂಪಾಯಿ ಪಗಾರ ಬರ್ತದ, ಅಷ್ಟ್ರಾಗ ಏನ್ ಸಾಲ್ತದ ನಮಗ ಅಂತ ಬಹಳ ತಿಳುವಳಿಕಿದ್ದ ಹೆಣ್ಮಗಳು. ಬಟ್ ಸಾಲಿ ಕಲ್ತಿಲ್ಲ ಆಕಿನೂ ಹೆಚ್ಚಿಗೆ. ಆ ಹೆಣ್ಮಗಳು ಏನ್ ಹೇಳಿದ್ಲು, ನಾ ಹೇಳ್ದಂಗ ಕೇಳು, ನಿನಗೆ ಚಲೋ ಆಗ್ತತಿ ಅಂತ. ಏನ್ ಮಾಡ್ಬೇಕು ಅಂದ್ಲು. ಇಲ್ಲ, ನಾಳೆ ಸಾಯಂಕಾಲ 4 ಗಂಟೆ ಸುಮಾರ ಒಂದು ಮೀಟಿಂಗ್ ಐತೆ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಾಗ ಐತೆ. ಅದಕ್ಕೆ 50 ರೂಪಾಯಿ ಟಿಕೆಟ್ ಚಾರ್ಜ್ ಅದ. 50 ರೂಪಾಯಿ ಟಿಕೆಟ್ ಚಾರ್ಜ್ ಅದ. ನೀನು ದಯವಿಟ್ಟು ನನ್ ಜೋಡಿ ಬಾ ಅಂತ ಹೇಳಿದ್ಲು. ಅವಾಗ ಆಕಿಗೆ, ರೀಟಾ ಕುಮಾರಿಗೆ ಸಮಸ್ಯೆ ಏನಂದ್ರೆ, 2 ಹುಡುಗರು ಸ್ವಲ್ಪ ದೊಡ್ಡ ಇದ್ದು, ಅವು ಶಾಲೆಯಿಂದ ಬಂದ ಕೂಡಲೇ ಪಕ್ಕದ ಮನ್ಯಾಗ ಬಿಟ್ಲ. ಹುಡುಗರ್ನ ಬಿಟ್ಟು ಸಣ್ಣ ಕೂಸಿತ್ತಲ್ಲ, ಅದನ್ನೇನ್ ಮಾಡ್ಬೇಕು. ಆ ಹುಡುಗ 1 ವರ್ಷನ ಇತ್ತದ, ಬರೇ 1-1.5 ವರ್ಷದ ಇರ್ಬೋದೇನೋ. ಆ ಹುಡುಗ ಒಂದು ರೂಮ್ನ್ಯಾಗ ಹಾಕಿ, ಅದನ್ನ ಬಾಗಲ ಹಾಕಿ, ಆ ರೂಮ್ನ್ಯಾಗ ಕುಡಿಲಿಕ್ಕೆ ನೀರಿಟ್ಟು, ಹಾಲಿಟ್ಟು, ಒಂದಿಷ್ಟು ಬಿಸ್ಕಿಟ್ ಅದೆಲ್ಲ ಇಟ್ಟು ಮೀಟಿಂಗಿಗೆ ಹೋದ್ಲಕ್ಕೆ.
ಮೀಟಿಂಗಿಗೆ ಹೋಗಿ ಹಾಜರಾಗಿ ನೋಡಿ ಕೇಳಿ ಖುಷಿ ಅನಿಸ್ತಕಿಗೆ. ಹೌದು, ಇದ್ರೊಳಗೆ ಏನಾರ ನಾ ಒಳ್ಳೇದನ್ನ ಮಾಡಬಹುದು, ದುಡ್ಡು ಗಳಿಸಬಹುದು ಅಂತ ಗೊತ್ತಾಯ್ತಕಿಗೆ. ಅವಾಗ ಇಲ್ಲ ನಾ ಮಾಡ್ತೀನಿ ಇದನ್ನ ಕೆಲಸ ಅಂದ್ಲು. ಆದ್ರೆ ಇದಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತಪ್ಪ ಅಂದ್ರ ಗಂಡಗೆ ಕೇಳಿದ್ಲಕ್ಕಿ ಹಿಂದಿನ ದಿವ್ಸ ಹಿಂಗ ಮತ್ತೆ ಅವ್ರು ಹಿಂಗ ಹೇಳಕತ್ತಾರ ಹೋಗಿ ಬರ್ಲಿಲ್ಲಂತ. ಗಂಡ ಬ್ಯಾಡ ಅಂತ ಹೇಳಿದ. ಏ ಹುಚ್ಚಿ, ಅಂತವೆಲ್ಲ ನಮ್ಮಂತವ್ರಿಗೆ ಅಲ್ಲವು, ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಸುಳ ಬಾಳ ಹುಚ್ಚಿದಿ ನೀನು, ಎಲ್ಲ ಬ್ಯಾಡ ಅಂತವೆಲ್ಲ ಹೋಗ್ಬೇಡ ಅಂತ ಹೇಳಿದ್ಲು. ಬಟ್ ಗಂಡಗೂ ಕೂಡ ಹೇಳಾರ್ದೆ 2 ಮಕ್ಕಳನ್ನ ಪಕ್ಕದ ಮನೆ ಒಳಗ್ ಬಿಟ್ಟು ಒಂದು ಮಗುನ ಒಂದು ರೂಮ್ನ್ಯಾಗ ಕೂಡಿ ಹಾಕಿ ಅದಕ್ಕೆ ಬಿಸ್ಕಿಟ್ಟು, ನೀರು, ಹಾಲು ಏನಿಡುವುದೆಲ್ಲ ಇಟ್ಟು ಮೀಟಿಂಗಿಗೆ ಹೋಗಿದ್ಲು. ಆ ಹೆಣ್ಮಗಳು ಮೀಟಿಂಗ್ ಮುಗಿಸ್ಕೊಂಡ್ ಬಂದ್ಲು. ಗಂಡಗೆ ಹೇಳಾರ್ದನ ಜಾಯಿನ್ ಆದ್ಲು. ಬಹಳ ಬಹಳ ಕಟ್ಟಿಪಿಟ್ಟಿ ಬಿಟ್ಲು, ಕಷ್ಟ ಬಿಟ್ಲು, ಸಮಸ್ಯೆಯನ್ನ ಹೊರಗೆ ಬರ್ಬೇಕಂತ ಪ್ರಯತ್ನ ಮಾಡಿದ್ಲು. ಕೇವಲ 1.5 ವರ್ಷದೊಳಗನೆ ಪ್ರತಿ ತಿಂಗಳ 1 ಲಕ್ಷ ರೂಪಾಯಿ ತಗೊಳ್ಳುವಂತ ಕೆಲಸ ಸ್ಟಾರ್ಟ್ ಮಾಡಿದ್ಲು. ಆ ಮಹಿಳೆ ನಿಮಗೆ ಫೋಟೋ ತೋರಿಸ್ತೀನಿ ಬೇಕಾದ್ರೆ ಸಂಕ್ಷಿಪ್ತನಾಗ. ಆ ಮಹಿಳೆ ಫೋಟೋ ತೋರಿಸ್ತೀನಿ, ಇಲ್ಲ ವಿಡಿಯೋ ಹಾಕ್ಬಿಡ್ತೀನಿ ಬಿಡ್ರಿ ನಾಳೆ. ಆ ಮಹಿಳೆ ಹೇಳಿದ್ದನ್ನ ಹಾಕ್ತೀನಿ ಬೇಕಾರೆ. ಅವ್ರು ಹೇಳ್ತಾರ, ನಾನು ಮೊದಲು 200 ರೂಪಾಯಿ ಸೀರೆ ಉಟ್ಕೊಳಕ್ಕೂ ನನ್ನ ಹತ್ರ ಕಷ್ಟ ಇತ್ತು, ಇವಾಗ 2000ಗಿಂತಲೂ ಕಮ್ಮಿ ಉಟ್ಕೊಳ್ಳುದಿಲ್ಲ ಅಂತ ಹೇಳ್ತಾರ ಅವರು. ರೀಟಾ ಕುಮಾರಿ ರವಿ ಅವರು. ಇದು ಅವ್ರದ್ದು ಕತೆ ಆಯ್ತು. ಇನ್ನ ಕುಂದನ್ ಕುಮಾರ್ ಅಂತ ತಿಳ್ಕೊಂಡು, ಕುಂದನ್ ಕುಮಾರ್ ಅವರು IIT ಕಲಿಬೇಕು, ನಾನು ಒಳ್ಳೆಯ ಪೋಸ್ಟ್ಗೆ ಹೋಗ್ಬೇಕು, ಒಂದ ಕಡಿಮೆ ಅಂದ್ರೆ 50,000 ರಿಂದ 60,000 ರೂಪಾಯಿ ಪ್ರತಿ ತಿಂಗಳ ದುಡಿಬೇಕು, ನಮ್ಮ ತಂದೆ ತಾಯಿನ ನಾ ಕಾರ್ನ ಕರ್ಕೊಂಡು ಅಡ್ಡಾಡ್ಬೇಕು ಅಂತ ಅವ್ರದ್ದು ಸಂಕಲ್ಪ, ಅವ್ರದೊಂದು ಆಸೆ ಇತ್ತು. ಆದ್ರೆ ದುರ್ದೈವಶಾತ್ ಅವರಿಗೆ ಒಂದು ವಿಚಿತ್ರವಾದ ಕಾಯಿಲೆ ಬಂದ್ಬಿಡ್ತು. ಅದೇನು ಅಂದ್ರ ಸರಿಯಾಗಿ ಊಟ ಹೋಗ್ತಿರ್ಲಿಲ್ಲ, ನಡೆದಾಡಕ್ ಬರ್ತಿರ್ಲಿಲ್ಲ, ಬೆಡ್ ಮೇಲೆ ಮಲ್ಕೊಂಡಿದ್ರು, ಬಹಳ ವೀಕ್ ಆಗಿದ್ರು, ಇನ್ನೇನು ಬಹಳ ದಿವಸ ಬದುಕುದಿಲ್ಲ ಅನ್ನೋ ಪರಿಸ್ಥಿತಿ ಬಂದಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಒಬ್ರು ಅವರಿಗೆ ನಮ್ಮ ಈ ಡಿಎಕ್ಷನ್ ಕಂಪನಿಯ ಕೆಲವು ಪ್ರಾಡಕ್ಟ್ಗಳನ್ನು ಸೇವನೆ ಮಾಡ್ಲಿಕ್ಕೆ ಕೊಡ್ತಾರ. ಬಟ್ ಅವರು ಸೇವನೆ ಮಾಡುದಿಲ್ಲ. ಮೊದಲಿಗೆ 1-2-3 ದಿವಸ ಹಂಗ ಅಲ್ಲೇ ಮಾಡ್ದಾಗ ಇಟ್ಟಿರ್ತಾರ ಅವ್ರು, ಅಲ್ಲೇ ಬಾಕ್ಸ್ನಾಗ ಹಂಗ ಇಟ್ಬಿಟ್ಟಿರ್ತಾರ, ತಗೊಳುದಿಲ್ಲ. ಯಾಕಂದ್ರೆ ಯಾರ ಏನು ತಂದು ಕೊಟ್ಟುಕೊಳ್ಳಿ ಹೆಂಗ ತಗೊಳಕಾಗತ್ರಿ, ನಂಬಿಕೆ ಬರ್ಬೇಕಲ್ಲ, ಬರುದಿಲ್ಲ. ಆಮೇಲೆ ಮತ್ತೆ ಬಂದ್ರ ಅವ್ರು ಕೊಟ್ಟವ್ರು, ಯಾಕಪ್ಪ ಶುರು ಮಾಡಿ ಏನೋ ಈಗ ಹೆಂಗ ಅನ್ಸತ್ತಂತೆ. ಇಲ್ಲ ನಾ ತಗೊಂಡೇ ಇಲ್ಲ, ಅಲ್ಲೇ ಇಟ್ಟಿನಿ, ನಮ್ಮ ಮನೆ ಬೈಯಾಕತ್ಯಾರ. ಅಲ್ಲಪ್ಪ ಎಂತ ಹುಚ್ಚದಿಯೋ, ಎಂತೆಂತವ್ರು ಆರಾಮಾಗ್ಯಾರು ಮಾರಾಯ, ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲ ಸರಿ ಹೋಗ್ಯಾವು, ನೀನು ಈಗ ಆರಾಮಾವು ಗ್ಯಾರಂಟಿ ಇಲ್ಲ ಅಂತ ಇಲ್ಲಿನ ಇದನ್ನ ತಗೊಂಡ್ ನೋಡಲ್ಲ. ತಗೊಳ್ಳಿಕ್ ಸ್ಟಾರ್ಟ್ ಮಾಡಿದ್ರು. ಸ್ಪಿರುಲಿನಾ ತಗೊಂಡ್ರು, RG ತಗೊಂಡ್ರು, GL ತಗೊಂಡ್ರು, ಕಷ್ಟಪಟ್ಟು ಸಾಲ ಸೂಲ ಮಾಡಿ ತಗೊಂಡ್ರು. ಆಮೇಲೆ ಟೀ ಕಾಫಿಗಳನ್ನು ಕುಡಿದ್ರು. 3.5 ತಿಂಗಳದೊಳಗ ಅವ್ರಿಗೆ ಆರಾಮಾಯ್ತು. 3.5 ತಿಂಗಳದಾಗ ಆರಾಮಾಗ್ಬಿಟ್ರು. ಎದ್ದು ಕುಂದ್ರಲಾಕ್ ಬರ್ಲಾರ್ದವ್ರು ನಿಧಾನವಾಗಿ ಎದ್ದು ಕೂಡ್ಲಾಕ್ ಸ್ಟಾರ್ಟ್ ಮಾಡಿದ್ರು. 6 ತಿಂಗಳು ಹೋದ್ಮ್ಯಾಗ ನಿಧಾನವಾಗಿ ಅಡ್ಡಾಡ್ಲಾಕ್ ಸ್ಟಾರ್ಟ್ ಮಾಡಿದ್ರು. ಒಂದು 7-8 ತಿಂಗಳು ಆದ್ಮೇಲೆ ಅವ್ರು ಒಂದು ಹಠ ತೊಟ್ರು. ಏನಂದ್ರೆ ಇದು ಏನಾರ ಐತೆ ನೋಡ್ಬೇಕು. ಅವರು ನೇರವಾಗಿ ಧರ್ಮಶೀಲಾ ಮೇಡಮ್ ಅವ್ರ ಹತ್ರ ಬರ್ತಾರ, ಕೈ ಮುಗಿದು ಕೇಳ್ತಾರ, ಧರ್ಮಶೀಲಾ ಮೇಡಮ್ ಅವರೇ, ದಯವಿಟ್ಟು ನನಗೆ ಇದ್ರ ಬಗ್ಗೆ ಎಲ್ಲ ಹೇಳಿಕೊಡ್ರಿ, ನಾನು ಇದನ್ನೇ ಉದ್ಯಮ ಮಾಡ್ಬೇಕು ಅಂತ ಇಷ್ಟ ಆದ, ಇದನ್ನ ಬೇರೆಯವರಿಗೆ ನಾನು ಕೊಡ್ಬೇಕು, ಎಲ್ಲರ ಆರೋಗ್ಯವನ್ನು ಸರಿ ಮಾಡ್ಬೇಕು ಅಂತ. ಯಾಕಂದ್ರೆ ನನ್ನ ಮೇಲೆ ನಾನು ಇದನ್ನ ಪ್ರಯೋಗ ಮಾಡ್ಕೊಂಡಿದ್ದೀನಿ, ನನಗಂತೂ ಪಕ್ಕಾ ಮನವರಿಕೆ ಆಗಿದೆ, ಬಹಳ ಒಳ್ಳೆಯ ಪ್ರಾಡಕ್ಟ್ಗಳದಾವು, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಅಂತ ಹೇಳಿ ಕೇಳಿದಾಗ ಅವರು ಮೇಡಮ್ ಅವ್ರು ಇವರಿಗೆ ರಾತ್ರಿ 2 ಗಂಟೆಗೆ ಬರ್ಲಿಕ್ಕೆ ಹೇಳ್ತಾರ. ರಾತ್ರಿ 2 ಗಂಟೆ ಮೇಡಮ್ ಅವರು ಹಗಲು ರಾತ್ರಿ ಕ್ಲಾಸ್ ತಗೋತಾ ಇದ್ರು ಜನರಿಗೆ. ಅಷ್ಟೊಂದು ಹಾರ್ಡ್ ವರ್ಕ್ ಅವ್ರ ಮೇಲೆ, ಜನರಿಗೆ ಅಷ್ಟೊಂದು ವಿಶ್ವಾಸ. ಯಾರೇ ಅವ್ರ ಹತ್ರ ಹೋದ್ರು ಕೂಡ ಅವ್ರು ಏನ್ ಮಾಡ್ತಿದ್ರು, ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ ಏನ್ರ ತಗೊಂಡ್ರಿನಪ್ಪ, ನೀವು ಸೇವನೆ ಮಾಡ್ರಿಯಾ, ಬಳಸಿರ್ಯಾ? ಇಲ್ರಿ ಮೇಡಮ್, ಹೋಗ್ ಇವು 3 ಪ್ರಾಡಕ್ಟ್ ತಗೋ,
ಒಂದ್ ತಿಂಗಳು ಪೂರ್ತಿ ಬಳಸಿದ ಮೇಲೆ ನನ್ನ ಹತ್ರ ಅವಾಗ ಹೇಳ್ತೀನಿ, ಅಲ್ಲಿ ತಾನೇ ಹೇಳುದಿಲ್ಲ ಅಂತಿದ್ರು. ಆಮೇಲೆ ಕುಂದನ್ ಕುಮಾರ್ ಅವರಿಗೆ ಒಂದ್ ತಿಂಗಳೆಲ್ಲ ನೀಟಾಗಿ ಹೇಳಿಕೊಟ್ರು ಅವ್ರಿಗೆ ಕರೆಕ್ಟ್ ಆಗಿ. ಕಂಪನಿ ಬಗ್ಗೆ, ಕಂಪನಿ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ, ಕಂಪನಿಯ ನಿಯಮಾವಳಿಗಳ ಬಗ್ಗೆ, ಕಂಪನಿಯ ಪ್ರಾಡಕ್ಟ್ಗಳ ಬಗ್ಗೆ ಎಲ್ಲ ಅವ್ರಿಗೆ ನಾಲೆಡ್ಜ್ ಕೊಟ್ರು. ಮತ್ತು ಆ ಹುಡುಗ ಶಾಣೆ ಇದ್ದ, ಇಂಟೆಲಿಜೆಂಟ್ ಇದ್ದ, ತಿಳ್ಕೊಂಡ. ಆಮೇಲೆ ತಮ್ಮ ಜನರಿಗೆಲ್ಲ ಸ್ವಲ್ಪ ಹೇಳಿಕ್ ಹೋದ. ಅವಾಗ ಅವನಿಗೆ ಒಂದು ಕೆಟ್ಟ ಅನುಭವ ಆಯ್ತು. ಏನಪ್ಪಾ ಅಂದ್ರ ಅವ್ರ ಪರಿಚಯದವ್ರಿಗೆ, ಮತ್ ಮೊದಲಿಗೆ ಅಂದ ಕೂಡಲೇ ಸ್ಟಾರ್ಟಿಂಗ್ ಪರಿಚಯದವ್ರಿಗೆ ಕೊಡುದಿಲ್ಲ, ಪರಿಚಯದವ್ರಿಗೆ ಕೊಡಾಕ್ ಹೋದ್ ಕೂಡಲೇ ಅವರೆಲ್ಲ ಇವನಿಗೆ ಹೀಯಾಳ್ಸಾಕತ್ತಿದ್ರಂತ. ಅಲ್ಲೋ ಕುಂದನ, ಎಂತ ಹುಚ್ಚದಿವ ನೀನು, ಅಲ್ಪ IIT ಮಾಡಿ ನಿಮ್ಮ ಅಪ್ಪನ ಅವ್ರನ್ನ ಕಾರ್ನ ಕರ್ಕೊಂಡು ಅಡ್ಡಾಡ್ಬೇಕಂತ ಮಾಡಿದ್ದಿ, ಅಂತಾವ ಹೋಗಿ ಹೋಗಿ ಚಾ ಪುಡಿ, ಸಾಬೂನು, ಟೂತ್ ಪೇಸ್ಟ್ ಇವನ್ನೆಲ್ಲ ಮಾರ್ಕೊತ ಅಡ್ಡಾಡಕತ್ತಿದ್ವಲ್ಲೋ, ನಿನ್ನ ಪರಿಸ್ಥಿತಿ ಹೆಂಗಾತು ಅಂತ ಅಂದ್ರ ಅವ್ರು. ಅವನಿಗೂ ಅದು ಖರೆ ಅನಿಸ್ತು, ಹೌದಲ್ಲ ಅಂತ. ಹೋಗಿ ಧರ್ಮಶೀಲ ಮೇಡಮ್ ಅವ್ರಿಗೆ ಯಥಾ ಪ್ರಕಾರ ಹೇಳಿದ, ಇಲ್ರಿ ಮೇಡಮ, ನಮ್ ಸಂಬಂಧಿಕರು ಅವರು ಇವರು ಹಿಂಗ ಅನ್ನಕತ್ತಾರ. ಅವಾಗ ಅವ್ರು ಹೇಳಿದ್ರು, ಕುಂದನ್, ನೀನು IIT ಮಾಡಿದ ಮ್ಯಾಗ ನಿನಗೆ ನೌಕರಿ ಬಂತಂತ ಇಟ್ಕೋ, ಸಂಬಳ ಎಷ್ಟು ಬರ್ತಿತ್ತು? ಒಂದ್ 45,000 ಬರ್ತಿತ್ರಿ ಮೇಡಮ್. ನಾನು ಹೇಳಿದಂಗ 3 ತಿಂಗಳ ಮನಸ್ಸು ಕೊಟ್ಟು ಯಾರು ಏನೇ ಹೇಳಿದ್ರು ಕಿವ್ಯಾಗ ಹಾಕೋಬೇಡ. ಗೇಂಡಾ ಮೃಗ ಇರ್ತಾವಲ್ಲ, ಗೇಂಡಾ ಮೃಗ ಸೀದಾ ಹೋಗ್ತಾವು, ಅವು ಎಡಕ್ಕೂ ಹೋಗಂಗಿಲ್ಲ ಬಲಕ್ಕೂ ಹೋಗಂಗಿಲ್ಲ, ಹಂಗ ಸೀದಾ ಹೋಗ್ಬೇಕ್ ನೀ. ಹೇಳ್ಕೊತ ಹೋಗು, ಹೇಳ್ಕೊತ ಹೋಗು, ಹೇಳ್ಕೊತ ಹೋಗು. ಅದು ವಿಶೇಷವಾಗಿ ಸಂಬಂಧಿಕರು, ಗೆಳೆಯರು, ಆತ್ಮೀಯರಂತ ಕುಂದ್ರಬೇಡ. ಆ ಗೆಳೆಯರು, ಆತ್ಮೀಯರು, ಸಂಬಂಧಿಕರು ಅನ್ನೋರೊಳಗ ಪ್ರತಿಶತ 80ರಷ್ಟು ಜನ ಕೇಳುದಿಲ್ಲ ಸರಿಯಾಗಿ, ನಿನ್ನ ಮಾತು ಕೇಳುದಿಲ್ಲ ಅವರು. ಹೊಸ ಹೊಸ ಮಂದಿ ಹುಡುಕು, ಹೋಗು, ಹೊರಗೆ ಅಡ್ಡಾಡು, ಬೆಟ್ಟಾಗು, ಅವ್ರಿಗೆ ಬೆಟ್ಟಾಗಿ, ಇವ್ರಿಗೆ ಬೆಟ್ಟಾಗಿ, ಇದ್ರ ಬಗ್ಗೆ ಹೇಳು. ಇಂಥದೊಂದು ಕಾನ್ಸೆಪ್ಟ್ ಐತಿ ಅಂತ ಹೇಳು. ಈ ಕಾನ್ಸೆಪ್ಟ್ ಬಾಳ ಚಲೋ ಅದ, ಒಳ್ಳೇದದ. ನಾ ತಗೊಂಡು ಆರಾಮಾಗಿನಿ. ನಾ ಹೆಂಗಿದ್ದೆ ಗೊತ್ತದ, ಇಲ್ಲಿ ಕೇಳ್ರಿ ನಮ್ಮ ಅಕ್ಕಪಕ್ಕ ಮನೆಯವ್ರು ನನ್ನ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ ನೀನು. ಕೇವಲ 3ರಿಂದ 6 ತಿಂಗಳದೊಳಗೆ ನೀವು ತಿಂಗಳ 60ರಿಂದ 70,000 ರೂಪಾಯಿ ತಗೋತೀವೋ, 1 ವರ್ಷದಾಗ ನೀನು ಕಾರ್ ಖರೀದಿ ಮಾಡ್ತಿದಿ, ನಿಮ್ಮ ಅಪ್ಪ ಅವನ್ ಕರ್ಕೊಂಡು ಅಡ್ಡಾಡ್ಬೇಕಾದಲ್ಲಿಗೆ. 2 ವರ್ಷದಾಗ ಮನಿ ಕಟ್ತಿದಿ. ನಾ ಹೇಳಿದಂಗ ಮಾಡು. ಅವಾಗ್ಲಿಂದ ಅವ್ರು ಬಹಳ ಸೀರಿಯಸ್ ಆಗಿ ಮೇಡಮ್ ಅವ್ರು ಹೇಳಿದಂಗ ಕೆಲಸ ಮಾಡಿದ್ರು. ಅದನ್ನೇನು ವರ್ಣಿಸುವಂಗಿಲ್ಲ. ಇವತ್ತಿನ ದಿವಸ ಕುಂದನ್ ಕುಮಾರ್ ಅವರು ಪ್ರಪಂಚದ ಸುಮಾರು 15ರಿಂದ 18 ರಾಷ್ಟ್ರಗಳಿಗೆ ಪ್ರವಾಸ ಮಾಡಿ ಬಂದಾರ, ನಮ್ಮ ಡಿಎಕ್ಷನ್ ಕಂಪನಿಯ ಖರ್ಚಿನಾಗ. ಆಮೇಲೆ ಪ್ರತಿ ತಿಂಗಳ ಏನಿಲ್ಲ ಅಂದ್ರೂ 10ರಿಂದ 15 ಲಕ್ಷ ರೂಪಾಯಿ ತಗೋತಾರ. ಅವ್ರ ಹತ್ರ 2 ಕಾರ್ ಅದಾವು, ಒಂದು ದೊಡ್ಡ ಬಂಗ್ಲೆ ಕಟ್ಸ್ಯಾರ. ಅವ್ರ ಊರಾಗ ಯಾರು ಕಟ್ಸಿಲ್ಲ ಆ ಟೈಮ್. ಅವ್ರದ್ದು ಕೂಡ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ, ತಾವು ನೋಡ್ಬಹುದು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಾವು ಇನ್ನೊಬ್ಬರಿಂದ ಪ್ರೇರಣೆಯನ್ನ ತಗೋಬೇಕು. ಈ ನೆಗೆಟಿವ್ ಜನರಿಂದ, ನಿನ್ನೆ ಮೇಡಮ್ ಅವ್ರು ಹೇಳಿದ್ರಲ್ಲ, ನೆಗೆಟಿವ್ ಜನರಿಂದ ನಾವು ನೆಗೆಟಿವ್ ಆಗ್ಬಾರ್ದು. ಯಾಕಂದ್ರ ನೆಗೆಟಿವ್ ಮಾಡೋರು ಬಹಳ ಅದಾರ, ಮತ್ತು ನೆಗೆಟಿವ್ ಬಹಳ ಲಘು ನಮಗ ಸ್ವೀಕೃತಿ ಆಗತ್ತೆ. ಬಟ್ ಪಾಸಿಟಿವ್ ಅಷ್ಟು ಸರಳ ಆಗಲ್ಲ. ಧೀರುಭಾಯಿ ಅಂಬಾನಿ ಅವ್ರದ್ದು ಹೇಳಿದ್ನಲ್ಲ, ಮುಖೇಶ್ ಅಂಬಾನಿ ಅವ್ರ ಅಪ್ಪಾರು ಧೀರುಭಾಯಿ ಅಂಬಾನಿ ಅವರು ಪೆಟ್ರೋಲ್ ಬಿಡ್ತಿದ್ರು, ಪೆಟ್ರೋಲ್ ಬಂಕ್ನ್ಯಾಗ. ನಾನು ಒಂದು ಪೆಟ್ರೋಲ್ ಬಂಕ್ ಮಾಡ್ಬೇಕು ಅಂತ ಅವರು ಕನಸು ಕಾಣ್ಲಿಲ್ಲ. ನಾನೇ ಪೆಟ್ರೋಲ್ ಉತ್ಪಾದನೆ ಮಾಡ್ಬೇಕು, ಇಡೀ ನಮ್ಮ ದೇಶಕ್ಕೆ ಪೆಟ್ರೋಲ್ ನಾನೇ ಸಪ್ಲೈ ಮಾಡ್ಬೇಕು ಅಂತ ಅವರು ಕನಸು ಕಂಡ್ರು. ಅದಕ್ಕೆ ನಮ್ಮ ಕನಸು ಯಾವಾಗಲೂ ದೊಡ್ಡ ಇರಬೇಕು. ಆ ಹಾದಿ ಒಳಗ ಪ್ರಯತ್ನ ಮಾಡ್ತಾ ಇರ್ಬೇಕು ನಾವು ಪ್ರಾಮಾಣಿಕವಾಗಿ. ಅವಾಗ ಕುಂದನ್ ಕುಮಾರ್ ಅವರು ನಮ್ಮ ಧರ್ಮಶೀಲ ಮೇಡಮ್ ಅವರಿಗೆ ರೈಟ್ ಹ್ಯಾಂಡ್ ಆಗಿಬಿಟ್ರು. ಈಗಾಗಲೇ ಸ್ಪೀಚ್ನಾಗ ಮಾತಾಡಿದ್ರು ಅವ್ರು, ಫಸ್ಟಿಗೆ ಮಾತಾಡಿದ್ರು ಸ್ಪೀಚ್, ಅದು ಕೇಳಿಸ್ತಾ ಇಲ್ಲ. ಅದನ್ನ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಆಮೇಲೆ ಧರ್ಮಶೀಲ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ, ನಾನು ಒಂದು ವಿಡಿಯೋನ ಮಾಡೀನಿ ಅವ್ರ ಮ್ಯಾಗ. ಧರ್ಮಶೀಲ ಮೇಡಮ್ ಅವ್ರ ಮ್ಯಾಗೂ ಒಂದು ವಿಡಿಯೋ ಮಾಡೀನಿ, ಕುಂದನ್ ಕುಮಾರ್ ಅವ್ರ ಮ್ಯಾಗೂ ಒಂದು ವಿಡಿಯೋ ಮಾಡೀನಿ. ನಿಮಗೆಲ್ಲ ಅವು 2 ವಿಡಿಯೋಗಳನ್ನು ಬೇಕಾದ್ರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ.
ನೀವು ಸಬ್ಸ್ಕ್ರೈಬ್ ಆಗ್ರಿ, ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆದ್ರಿ ಅಂದ್ರೆ 436 ಎಷ್ಟು ಅದಾವಲ್ಲ, 446 ಅದಾವು. ಅವೆಲ್ಲ ಇಷ್ಟು ನೀವು ನೋಡ್ಬೋದು ಫ್ರೀ ಇದ್ದಾಗ. ಸಬ್ಸ್ಕ್ರೈಬ್ ಆದ್ರಿ ಅಂದ್ರ ನೋಡ್ಬೋದು, ನೀವು ಎಲ್ಲ ಬರ್ತಾವ, ಕಾಣಿಸ್ತಾವ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗದೆ ಇರೋರು. ಧರ್ಮಶೀಲಾ ಮೇಡಮ್ ಅವರು ಹೊಸದಾಗಿ 1 ವರ್ಷ ಆಗಿತ್ತು, ಅಷ್ಟ್ರಾಗ ಅವರು ಕ್ರೌಡ್ ಡೈಮಂಡ್ ಆಗಿದ್ರು. 1 ವರ್ಷದಾಗ ಕ್ರೌಡ್ ಡೈಮಂಡ್ ಆಗಿದ್ರು. ಅವರು ಡಾಕ್ಟರ್ ರತ್ನಾ ವಸುಪಾಲ್ ಅವ್ರ ಜೊತೆಗೆ ದುಬೈಗೆ ಹೋಗಿದ್ರು. ದುಬೈ ಒಳಗ ಒಂದು ದೊಡ್ಡ ಜ್ಯುವೆಲರಿ ಅಂಗಡಿ, ಆ ಅಂಗಡಿಗೆ ಹೋಗಿ ಇವ್ರು ನಿಂತರು, ನೋಡಿದ್ರು. ಒಂದು ಹಾರ, ಇವ್ರಿಗೆ ಕೊರಳಗ ಹಾಕೋ ಹಾರ ಬಹಳ ಇಷ್ಟ ಆಯ್ತು. ಅದನ್ನ ಇಸ್ಕೊಂಡು ಕೈಯಾಗಿ ಹಿಡ್ಕೊಂಡು ನೋಡ್ತಾ ಇದ್ರು. ಹಿಂಗ್ ನೋಡ್ತಾ ಇದ್ರು. ಸಾವಕಾಶ ನಿಧಾನವಾಗಿ ಹಿಂದಿಲಿಂದ ಡಾಕ್ಟರ್ ರತ್ನಾ ವಸುಪಾಲ್ ಅವರು ಬಂದ್ರು. ಧರ್ಮಶೀಲಾ ಏನ್ ನೋಡ್ತಾ ಇದ್ದೀಯಾ ಅಂದ್ರು. ಕ್ಯಾ ದೇಖ್ ರಹಾ ಹೈ ಆಪ್? ಇಲ್ಲ ಮೇಡಮ್, ಇದು ಹಾರ ಬಹಳ ಚಂದ ಇಲ್ರಿ ಅಂದ್ರು. ಅವಾಗ ಅವರು, ಎಷ್ಟಪ್ಪ ಇದಕ್ಕ ಅಮೌಂಟ್ ಅಂತ ಕೇಳಿದ್ರು. 3.5 ಲಕ್ಷ ಅಂದ್ರು. ತಗೊಂಡ್ಬಿಟ್ರು ಅವ್ರು. ಯಾರು? ರತ್ನಾ ವಸುಪಾಲ್. ಧರ್ಮಶೀಲಾ ಮೇಡಮ್ ಅವ್ರಿಗೆ 3.5 ಲಕ್ಷ ಕೊಡುವಷ್ಟು ಶಕ್ತಿ ಇರ್ಲಿಲ್ಲ ಅವಾಗ. ಅವ್ರೇನ್ ತಿಳ್ಕೊಂಡಿದ್ರು, 1,20,000 ಇರ್ಬೋದು ಇದಕ್ಕ, ಅಷ್ಟಾದ್ರೆ ಕೊಟ್ಟು ತಗೋಬಹುದು ಅವ್ರ ವಿಚಾರ ಇತ್ತು. ಅದು 3.5 ಲಕ್ಷ ಇತ್ತು. ಧರ್ಮಶೀಲಾ ಮೇಡಮ್ ಅವರೇ ಹೇಳ್ತಾರೆ ಈ ಮಾತು. ಅವತ್ತು ನನಗ ಹೊಟ್ಟೆ ಉರಿದು ಹೋಯ್ತು. ನಾನು ಕೂಡ ಹೆಚ್ಚು ಹೆಚ್ಚು ಧನ ಸಂಪಾದನೆಯನ್ನ ಇದ್ರೊಳಗೆ ಮಾಡಬಹುದು. ಊರಿಗೆ ಹೋದ ನಂತರ ನಾನು ಹೆಚ್ಚು ಕೆಲಸ ಮಾಡ್ಬೇಕು ಅಂತ ತಿಳ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡಿದ್ರು. ನಮ್ಮ ಡಿಎಕ್ಷನ್ ಒಳಗೆ ಅಷ್ಟೇ ಅಲ್ಲ, ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ತಗೊಳ್ರಿ ನೀವು, ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ತಗೊಳ್ರಿ, ಯಾವುದೇ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ತಗೊಳ್ರಿ, ಎಲ್ಲ 3 ಒಂದೇ. ಇದು ಯಾವ ಬೇಕಾದ್ ತಗೊಳ್ರಿ, ಅಲ್ಲಿ ಮಾಡಬೇಕಾಗಿರೋ ಕೆಲಸ ಏನು ನೀವು ಅಂದ್ರೆ ಆ ಪದಾರ್ಥಗಳನ್ನ ಬಳಸಬೇಕು. ಫಸ್ಟ್ಗೆ ನೀವೇನ್ ಮಾಡ್ಬೇಕು, ಆ ಪ್ರಾಡಕ್ಟ್ ಗಳನ್ನ ಸೇವನೆ ಮಾಡಬೇಕು ಮತ್ತು ಬಳಸಬೇಕು. ಆ ನಂತರ ಒಂದ್ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆಯನ್ನು ತಗೋಬೇಕು. ಆ ನಂತರ ಜನರಿಗೆ ಹೇಳಬೇಕು. ಯಾಕಂದ್ರೆ ನಿಮಗೆ ನಾವು ಮೊಟ್ಟ ಮೊದಲಿಗೆ ಯಾಕೆ ಇವನ್ನು ಸೇವನೆ ಮಾಡ್ರಿ, ಬಳಸ್ರಿ ಅಂತ ಹೇಳ್ತೀವಿ ಅಂದ್ರ ನಿಮಗೆ ಮೊದಲ ಮನವರಿಕೆ ಆಗ್ಬೇಕಲ್ವಾ. ಹೌ ಆರ್ ದೀಸ್ ಪ್ರಾಡಕ್ಟ್ಸ್, ಇವು ಜೆನ್ಯೂನ್ ಅದಾವೋ ಇಲ್ಲೋ ಅಂತ ನಿಮಗೆ ಕನ್ಫರ್ಮ್ ಆಗ್ಬೇಕು. ಅಲ್ಲಿವರೆಗೂ ನೀವು ಏನು ಪ್ರಯತ್ನ ಮಾಡಕ್ ಆಗಲ್ಲ, ಪ್ರಯತ್ನ ಮಾಡಲ್ಲ. ಅದಕ್ಕೋಸ್ಕರ ನಾನು ಎಷ್ಟು ತಗೊಂಡಿನಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಿಮಗೆ ಗಾಬರಿ ಆಗ್ತದ. ನಾ ಹೇಳುದಿಲ್ಲ. ಈಗ ಶೈಲಾ ಶೆಟ್ಟಿ ಮೇಡಮ್ ಅವ್ರ ಹತ್ರ ನಾನು ಈಗ ಪರ್ಚೇಸ್ ಮಾಡ್ಲಿಕ್ಕೆ ಆರಂಭ ಮಾಡಿ, ಸ್ವಲ್ಪ ಸೀರಿಯಸ್ ಆಗಿ ವ್ಯವಹಾರ ಮಾಡ್ಲಿಕ್ಕೆ ಆರಂಭ ಮಾಡಿ ಸುಮಾರು 3 ವರ್ಷ ಆಯ್ತು. ಆಕ್ಚುಲ್ 4 ವರ್ಷ ಆಯ್ತು. ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತಾ ಇರೋದು 3 ವರ್ಷ ಆಯ್ತು. ಈ 3.5 ವರ್ಷದೊಳಗ 40 ಲಕ್ಷ ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ನ ಅವ್ರ ಹತ್ರ. ನನ್ನ ಹತ್ರ ರೆಕಾರ್ಡ್ ಐತಿ, ಫೋನ್ ಪೇ ಮಾಡಿದ ರೆಕಾರ್ಡ್ ಐತಿ. ಏನ್ರಿ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಫೋನ್ ಪೇ ಮಾಡಿದ್ದ ಎಲ್ಲ ರೆಕಾರ್ಡ್ ಐತಿ, ಡಿಲೀಟ್ ಆಗಿಲ್ಲ. ಅದು 40 ಲಕ್ಷ ರೂಪಾಯಿ ಏನು ಅಲ್ಲಿದು, ಏನೇನು ಅಲ್ರಿದು. ನಾವು ತಿಂಗಳಿಗೆ 40 ಲಕ್ಷ ರೂಪಾಯಿ ಪ್ರಾಡಕ್ಟ್ ಸೇಲ್ ಮಾಡ್ಬೇಕು. ಅವಾಗ ನಮಗೊಂದು 1 ಲಕ್ಷ ರೂಪಾಯಿ ಬೋನಸ್ ಬರ್ತ. ಅಂದ್ರೆ ನಾವ 40 ಲಕ್ಷ ರೂಪಾಯಿ ಪರ್ಚೇಸ್ ಮಾಡ್ಬೇಕಂತಲ್ಲ, ನಾನು, ನನ್ನ ಜೊತೆ ಇರ್ತಕ್ಕಂಥವ್ರು, ಅವರು ಮತ್ತ ಅವ್ರ ಜೊತೆ ಇರುವಂತವ್ರು, ಅವ್ರ ಜೊತೆ ಇರುವಂತವ್ರು. ಇದು ಬಹಳ ಅದ್ಭುತವಾದಂತಹ ವ್ಯವಹಾರ ಇದು. ಈಗ ಮುಖೇಶ್ ಅಂಬಾನಿ ಅವರೆಲ್ಲ ದುಡ್ಡು ಹೇಗೆ ಗಳಿಸ್ತಾರ? ತಾವ ಕಷ್ಟಪಟ್ಟು ಹಗಲು ರಾತ್ರಿ ಕುತ್ಕೊಂಡು ಕೆಲಸ ಮಾಡಿ ಗಳಿಸ್ತಾರ? ಅವ್ರು ಇಲ್ಲ. ನಾವೆಷ್ಟು ಕೆಲಸ ಮಾಡ್ತೀವ್ರಿ? 8 ತಾಸು ಮಾಡ್ತೀವಿ. ಇನ್ನೊಂದು 3 ತಾಸು ಎಕ್ಸ್ಟ್ರಾ ಮಾಡ್ತೀವಪ್ಪ, ಫ್ಯಾಕ್ಟ್ರಿ ಕೊಡ್ತಾರಂತ ತಿಳ್ಕೊಂಡು.
11 ತಾಸು ಆತು, 1.5 ಪಗಾರ ಕೊಡ್ತಾರಂತೇಳ್ರಿ. ಅಂದ್ರೆ 10,000 ನಮಗ್ ತಿಂಗಳಿಗೆ ಪಗಾರ ಇದ್ರ 15,000 ಕೊಡ್ತಾರಂತ ಹಿಡ್ಕೊಡ್ರಿ. ಆದ್ರೆ ಮುಖೇಶ್ ಅಂಬಾನಿ ಅವರು 10 ಲಕ್ಷ 20 ಲಕ್ಷ ಜನರನ್ನ ಕೆಲ್ಸಕ್ಕಿಟ್ಟಾರ. ಅವ್ರ ಎಲ್ಲರ ಗಂಟೆಗಳು ಅವ್ರಿಗೆ ಬರ್ತಾವ. ದಿಸ್ ಈಸ್ ದ ಮಲ್ಟಿ ಲೆವೆಲ್ ಮಾರ್ಕೆಟ್. ಈ ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ಏನಿರ್ತದ ಅಂದ್ರ ಅಡ್ವರ್ಟೈಸ್ ಇರಂಗಿಲ್ಲ ನೋಡ್ರಿ. ಈಗ ಸುಮ್ಮನೆ ಅಡ್ವರ್ಟೈಸ್ ಇರ್ತಾವ, ಟಿವಿಯಾಗ ನೋಡ್ತಿರ್ಲಿಲ್ಲ, ಬೋಗಸ್ ಅವು. ಅದ್ರಾಗ 80% ಬೋಗಸ್. ಅಂತವೆಲ್ಲ ತಗೋತೀವಿ ನಾವು. ಅಮಿತಾಬ್ ಬಚ್ಚನ್ ಅವ್ರು ಹೇಳ್ತಾರ, ಕೊಹ್ಲಿ ಅವ್ರು ಹೇಳ್ತಾರ, ಎಲ್ಲ ದೊಡ್ಡ ದೊಡ್ಡ ಆಕ್ಟ್ರೆಸ್ ಎಲ್ಲ ಹೇಳ್ತಾರ. ಬಟ್ ಅವರು ಆ ಪದಾರ್ಥಗಳನ್ನ ಅವರೇ ಬಳಸಂಗಿಲ್ಲ. ಆಶ್ಚರ್ಯ ಕೇಳ್ರಿಲ್ಲಿ, ಅವನ್ನ ಅವರೇ ಬಳಸಂಗಿಲ್ಲ, ಬಟ್ ನಾವು ತಗೊಂಡು ಬಳಸ್ತೀವಿ. ಅವ್ರಿಗೆ ಎಷ್ಟು ಕೊಡ್ತಾರ ಗೊತ್ತಾ? ಅವರಿಗೆ ಕಡಿಮೆ ಅಂದ್ರೆ 50 ಲಕ್ಷ 30 ಲಕ್ಷ ಕೊಡ್ತಾರ. ಬರೀ ಅಷ್ಟ ಒಂದ್ 10-20 ಸೆಕೆಂಡ್ ಹೇಳಿ ಹೋಗಿದ್ದಕ್ಕ. ಮತ್ತ ಆ ದುಡ್ಡು ಎದರಾಗಿಂದ ಕೊಡ್ಬೇಕು ಅವರು. ಒಂದು ವಸ್ತು ಏನ್ರಿ ಬಾ ದೂರ ಬೇಡ. ಈಗ ಒಂದು ಪೆನ್ ತಗೊಳ್ರಿ, ಪೆನ್ ಇದು. ಈ ಪೆನ್ ತಯಾರು ಮಾಡ್ಲಿಕ್ಕೆ ಬರೀ 3 ರೂಪಾಯಿ ಖರ್ಚಾಗ್ತದ, 3 ರೂಪೀಸ್ ಏನ್ರಿ. ಇದನ್ನ ನಮಗ 10 ರೂಪಾಯಿ ಕೊಡ್ತಾರ. 3 ರೂಪಾಯಿದಾಗ ತಯಾರು ಮಾಡಿದ್ದನ್ನ 10 ರೂಪಾಯಿ ಕೊಡ್ತಾರ ನಮಗೆ. 7 ರೂಪಾಯಿ ಎಕ್ಸ್ಟ್ರಾ ಆಗ್ತದ. ಎಲ್ಲ ಏನಪ್ಪಾ ಅಂದ್ರೆ ಪ್ರಚಾರ. ಬಿಗ್ ಹೋಲ್ಸೇಲರು ರಿಟೇಲರು ಎಲ್ಲ ಕಡೆ 1 ರೂಪಾಯಿ ಹಾಕೋತ ಬಂದು ನಮಗ್ 10 ರೂಪಾಯಿ ಕೊಡ್ತಾರ. ಆ 7 ರೂಪಾಯಿ ಏನ್ ಅವ್ರು ಹಾಳು ಮಾಡ್ತಾರಲ್ಲ, ಇಲ್ಲಿ ನಮ್ಮ ಡಿಎಕ್ಸನ್ ಕಂಪನಿ ಒಳಗ ಅಲ್ಲ, ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಒಳಗ 450ಕ್ಕಿಂತಲೂ ಹೆಚ್ಚು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳದಾವ್ ನಮ್ ದೇಶದಾಗ. ಯಾವ್ದು ಬೇಕಾದ್ ತಗೊಂಡ್ರು ಅವ್ರೆಲ್ಲರೂ ಹಿಂಗೆ. ಅವರು ಆ 7 ರೂಪಾಯಿ ನಮಗೆ ವಾಪಸ್ ಕೊಡ್ತಾರ. ಅದರಿಂದ ನಾವು ದುಡ್ಡು ಗಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕ ನಾವು ಬಹಳಷ್ಟು ಇನ್ನೂ ತಿಳ್ಕೊಳ್ಳೋದೈತಿ. ನಾವು 7 ದಿವಸದಾಗ ಇದನ್ನೆಲ್ಲ ಕವರ್ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಮೇಡಮ್ ಅವರು ನಾನು ಸೇರಿ ಎಷ್ಟು ಸಾಧ್ಯದ ಅಷ್ಟು ಕವರ್ ಮಾಡಿದೀವಿ. ಮೊನ್ನೆ ಹುಬ್ಬಳ್ಳಿಗೊಬ್ರು ಅದ್ಭುತ ವ್ಯಕ್ತಿ ಬಂದಿದ್ರು. ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ, ಹೇಳಿ ಆಮೇಲೆ ನಿಮಗೆ ಪ್ರಶ್ನೆ ಯಾರಾದ್ರೂ ಕೇಳಲಿಕ್ಕೆ ಅವಕಾಶ ಕೊಡ್ತೀನಿ. ಇನ್ನೊಂದು 5 ನಿಮಿಷ. ಹುಬ್ಬಳ್ಳಿ ಫಂಕ್ಷನ್ಗೆ ಹೋಗಿದ್ವಿ, ನಾನು ನಮ್ಮ ಮಿಸ್ಸಸ್ ಕೂಡಿ ಹೋಗಿದ್ವಿ. ರಾಜು ಅವ್ರಂತ ಹೇಳಿ, ಅವರು ಕೇರಳದವರು. ಅವರು ಸ್ಪೀಚ್ ಮಾಡುವಾಗ ಹೇಳಿದ್ರು. ಸ್ಟಾರ್ಟ್ ಹೆಂಗ್ ಮಾಡಿದ್ರ ಅಂದ್ರೆ, ಅವರು ನಾನು ಬಂದದ್ದು ಕೇರ್ ಆಫ್ ಫುಟ್ಪಾತದಿಂದ ಅಂತ ಹೇಳಿದರು. ಅವರು ಅಪ್ಪ ಅವ್ವ ಹಳ್ಳಿ ಒಳಗಿದ್ರು. ಯಾವುದೇ ಒಂದು ದೊಡ್ಡ ಊರೊಳಗ ಅವ್ರ ಮಾವ ಇದ್ದ, ಅಂದ್ರ ಅವ್ರ ತಾಯಿ ತಮ್ಮ ಇದ್ದ. ಅವ್ರ ಮನ್ಯಾಗ ಇರ್ತಿದ್ದೀವ. ಯಾವುದೋ ಒಂದು ಟೈರ್ ರೀಮೌಲ್ಡಿಂಗ್ ಮಾಡುವಂತ ಕಂಪನಿ ಒಳಗೆ ಕೆಲಸ ಮಾಡ್ತಿದ್ರಂತ. ತಿಂಗಳಿಗೆ ಒಂದು 3,000 ರೂಪಾಯಿ ಕೊಡ್ತಿದ್ರಂತ. ಅವ್ರ ಮಾಮನ್ ತಮ್ಮಂದು ಮದ್ವಿ ಇತ್ತಂತ. ಆ ಮದ್ವಿಗೆ ಒಬ್ಬ ಕ್ಯಾಟ್ರಿಂಗ್ ಅಡಿಗೆ ಮಾಡೋ ಮನುಷ್ಯ ಬಂದಿದ್ದಂತ. ಭಾರಿ ದಾಡ್ಸಿ ಇದ್ದಂತ. ಅವ ಇವನಿಗೆ ಸೆಪರೇಟ್ ಆಗಿ ಕರೆದು ಹೇಳಿದ್ನಂತ. ಇದನ್ನು ತೋರಿಸಿದ ಅವಾಗ. ये है ना, ये ज्ञानोडर्मा है, इसमें 400 मेडिसिन है, बहुत बढ़िया है, ऐसा एक बिजनेस आया है, कल मीटिंग है, आओ आप. ಅವ ಬರ್ತೀನಿ, ಗ್ಯಾರಂಟಿ ಬರ್ತೀನಿ ಅಂತ ಹೋಗ್ಲೇ ಇಲ್ಲ. ಮುಂದೆ ಅವ ಮನೆಗೆ ಬಂದ. ಇವನಿಗೆ ಮತ್ತೆ ಹೇಳ್ದ, ಇಲ್ಲ ಮುಂದಿನ ವಾರದಾಗ ಒಂದ್ ಮೀಟಿಂಗ್ ಅದ, ಬಾ ಅವಾಗಾರ ಅಂತ ಹೇಳ್ದ. ಮತ್ತೊಂದ್ 2 ದಿವ್ಸ ಬಿಟ್ಟು ಬಂದ. ಅವಾಗ ಅವ್ರ ಮಾಮನ ಹೆಂಡತಿಗೆ ಹೇಳಿದ್ಲಂತವ, ಅವಾಗ ನಾ ಮನ್ಯಾಗಿಲ್ಲ ಅಂತ ಹೇಳಿ ಕಳಿಸ್ಬಿಡುವಂತ. ಮಜಾ ಅಂದ್ರ, ಭವಿಷ್ಯದಲ್ಲಿ ನಮ್ಮ ಪಾಲಿಗೆ ಭಗವಂತನಾಗ್ತಕ್ಕಂಥ ಎಷ್ಟೋ ವ್ಯಕ್ತಿಗಳನ್ನ ನಾವು ಈಗ ತಿರಸ್ಕಾರ ಮಾಡ್ತಾ ಇರ್ತೀವಿ.
ಭವಿಷ್ಯದಲ್ಲಿ ಅವರು ನಮ್ಮ ಪಾಲಿನ ದೇವರಾಗವ್ರು ಇರ್ತಾರೆ, ಬಟ್ ನಮಗ್ ಗೊತ್ತಿಲ್ಲ. ಅವಾಗ ಅವರ ಮಾಮಿ ಹೇಳಿ ಕಳ್ಸಿಲ್ಲ, ಗರ್ಮೆ ನಯ್ಯಪ್ಪ ನಯ್ಯ ಬಾವು ಹೇಳಿ ಕಳ್ಸಿದ್ಲು. ಅವ ಹೋದ ಪಾಪ. ಅವಾಗ ಮುಂದಿನ ವಾರ ಮೀಟಿಂಗ್ ಅಂತ ಹೇಳಿದ್ನಲ್ಲ, ಆ ಮೀಟಿಂಗಿಗಾರ ಹಾಜರ್ ಮಾಡ್ಬೇಕಂತ ಮೀಟಿಂಗಿನ ಹಿಂದಿನ ದಿವಸ ಮತ್ತೆ ಬಂದ. ಯಾವ ಮನ್ಯಾಗ ಕೂತಿದ್ನಲ್ಲ ಒಳಗಿದ್ದ, ಹೊರಗೆ ಒದರಿದ ತಕ್ಷಣ ಹೇಳಿದವ ಅವ್ರ ಮಾಮಿಗೆ, ನಾ ಮನ್ಯಾಗಿಲ್ಲ ಅಂತ ಹೇಳ್ಬಿಡಂತ. ಅವ್ರ ಮಾಮ ಅಂದ ಇವ್ರಿಗೆ, ಅಲ್ಲೇ ಏನು ಏನ್ ನಿನಗೆ ಸಾಲಾಗೆಲ್ಲ ಕೊಟ್ಟಾನ, ಎದಕ್ ಹೊಳ್ಳೆ ಬೆಳೆ ಬರ್ತಾನಲ್ಲ ಅಂತ. ಇಲ್ಲ ಅವ ಮನ್ಯಾಗಿಲ್ಲ ಅಂತ ಅವ್ರ ಮಾಮಿ ಹೇಳಿದ್ಲು. ಹೋದ ಇವ ಹಿಂಗ ಟಿವಿ ನೋಡ್ಕೊತ ಕುಂತಿದ್ದ, ಹಿಂದ್ ಬಂದ್ ತಲೆಗೆ ಬಡ್ದವ. ಹೊಳ್ಳೆ ಬಂದವ ಮನೆಗೆ. ಬಂದ್ ಇವನ್ ತಲೆಗೆ ಬಡ್ದು ಕ್ಯಾ ಬಾ ಕ್ಯಾ ಕರ್ರ ಅಂದ. ಗಾಬರಿನ ಆಗಿಬಿಟ್ಟವ. ಯಪ್ಪು ಏನ್ ಗಂಟು ಬಿದ್ದಾನೋ ಮಾರಾಯವ. ಅವಾಗ ಅವ್ರ ಮಾಮಿ ಹೇಳಿದ್ಲು, ಆಕಿಗೆ ಅಸಹ್ಯ ಆಗ್ಬಿಡ್ತು. ಅವ್ನ ಜೋಡಿ ಹೋಗ್ಯಾರ ಬಾರೋ ಮರ, ಎಲ್ಲಿಗೆ ಅವ ಕರೆಯಕತ್ತಾನ, ಹೋಗಿ ಬಾ, ಎಷ್ಟಂತ ಸುಳ್ಳು ಹೇಳ್ತೇವ ಅಂತ ಹೇಳಿ ಅವ್ರ ಮಾಮಿನ ಹೇಳಿ ಕಳ್ಸಿಲ್ಲ. ಆಮೇಲೆ ಮರುದಿವ್ಸ ಮೀಟಿಂಗಿಗೆ ಅವ ಬಿಡ್ಲೆಯಲ್ಲಿ ಇವನ್ನ ಬಗಲಕ್ಕೈ ಹಾಕಿ ಕರ್ಕೊಂಡು ಹೋದವನ್ನ. ಕರ್ಕೊಂಡು ಹೋಗಿ ಮೀಟಿಂಗ್ನ್ಯಾಗ ಕೂಡ್ಸಿ ಮತ್ತ ಅವ್ ಹೇಳ್ತಾನ, ಅವರು ಮಧ್ಯದೊಳಗೆ ಏನಾರ ಸ್ವಲ್ಪ ಇಂಗ್ಲೀಷ್ನಾಗ ಹೇಳ್ತಿರ್ತಾರ, ನನಗೆ ತಿಳಿಯುದಿಲ್ಲ, ಎಲ್ಲಾ ಮೀಟಿಂಗ್ ಆದ್ಮ್ಯಾಗ ಸ್ವಲ್ಪ ಹೇಳ, ನನಗೆ ನಿನಗೆ ಇಂಗ್ಲೀಷ್ ಬರ್ತೈತಿ ಸ್ವಲ್ಪ, ನನಗೆ ಬರಂಗಿಲ್ಲ ಅಂತ. ಉದ್ದೇಶ ಏನಂದ್ರೆ ಚಂದಾಗ ಮನಸ್ಕೊಟ್ಟು ಅವ ಕೇಳಿ ಅಂತ. ಅವ ಕೇಳಿದ, ಇದ್ರಾಗ ಏನೋ ಒಂದ್ ಸ್ವಲ್ಪ ಚಲೋ ಐತಿ ಅಂತ ಅನಿಸ್ತವನಿಗೆ. ಅವಾಗಿನ ಟೈಮ್ದಾಗ 150 ಎಷ್ಟೋ ದುಡ್ಡು ತುಂಬಬೇಕಾಗಿತ್ತು. ಯಾಕಂದ್ರೆ ಒಂದು ಕಿಟ್ ಕೊಡ್ತಿದ್ರು, ಒಂದು ಬ್ಯಾಗು, ಅದ್ರಾಗ ಒಂದಿಷ್ಟು ಪ್ರೊಡಕ್ಟ್ ಇರ್ತಿದ್ವು, ಅಂದ್ರೆ ಮಟೀರಿಯಲ್ ಇರ್ತಿದ್ವು, ಬುಕ್ಸ್ ವಗೈರೆ ಕ್ಯಾಟ್ಲಾಗು. ಈಗೇನು ಕೊಡಲ್ಲ. ₹1 ಈಗ ನೀವು ಡಿಎಕ್ಸನ್ ಕಂಪನಿಯ ವಿತರಕರು ಆಗಬೇಕಂತ ಇಷ್ಟಪಟ್ರ ನೀವು ಒಂದು ಹೆಲ್ತ್ ಕಾರ್ಡ್ ಮಾಡಿಸ್ಕೊಳಕ್ ಬರ್ತದ. ₹1 ಖರ್ಚಿಲ್ಲ, ಬರೇ ₹5 ಏನೋ ಫಾರ್ಮ್ ಫೀ ಖರ್ಚದ ಅಷ್ಟೇ. ಅದ್ ಬಿಟ್ರೆ ಏನ್ 10 ಪೈಸೆ ಖರ್ಚಿಲ್ಲ. ಅವ ಮೀಟಿಂಗ್ ಕೇಳಿದ ಮ್ಯಾಗ ಅವ್ರಿಗೆ ಹೇಳಿದ, ಇಲ್ಲ ನನ್ನ ಹತ್ರ ರೊಕ್ಕಿಲ್ಲ, ₹155 ಎಷ್ಟ ಇತ್ತು, ನಾನು ನಮ್ಮ ಮನ್ಯಾಗ ಹೋಗಿ ತಗೊಂಡ್ಬಂದು ನಾಳೆ ಮೆಂಬರ್ ಹಾಕಿನಿ ಅಂತ. ಅವ ಆಯ್ತು ಯಾಕೆ ಹೋಲ್ದಂದ. ಮರುದಿವ್ಸ ಅವ ಮೆಂಬರ್ ಮಾಡಿ ಅವನಿಗೆ ಏನ್ ಹೇಳಿದ ಅಂದ್ರ, ನೋಡಪ್ಪ ಒಟ್ಟ ನೀನು ತಾಳ್ಮೆ ಕಳ್ಕೊಬಾರ್ದು ನೋಡಪ್ಪ, ಈ ವ್ಯವಹಾರದಾಗ ಒಟ್ಟ ತಾಳ್ಮೆ ಕಳ್ಕೊಬೇಡ. ಹಿಂಗ ಜನ ಏನ್ ಮಾಡ್ತಾರ, ಆರಂಭದೊಳಗ ಅವರು ಅದನ್ನ ಅಬ್ಜೆಕ್ಷನ್ ಮಾಡ್ತಾರ. ಅಬ್ಜೆಕ್ಷನ್ ಇಸ್ ನಾಟ್ ಎ ರಿಜೆಕ್ಷನ್. ಅವ್ರು ಹೇಳಿದ ಮಾತಿದು, ರಾಜು ಅವ್ರು ಹೇಳಿದ ಮಾತು. ಅಬ್ಜೆಕ್ಷನ್ ಈಸ್ ನಾಟ್ ಎ ರಿಜೆಕ್ಷನ್. ಅದಕ್ಕ ಕೆಲವ್ರು ಕೇಳ್ತಾರೆ, ಏನೇನಾರ ಅಡ್ಡಡ್ಡ ಪ್ರಶ್ನೆ ಕೇಳ್ತಾರ, ಬಟ್ ನೀ ತಾಳ್ಮೆ ಕಳ್ಕೋಬಾರ್ದು, ತಾಳ್ಮೆಯಿಂದ ಕೆಲಸ ಮಾಡ್ಬೇಕು. ಅವಾಗ ಎಲ್ಲ ಇವನಿಗೆ ಟ್ರೈನಿಂಗ್ ಕೊಟ್ಬಿಟ್ಟವ. ಒಂದ್ಸಲ ಏನಾಯ್ತು, ಟ್ರೈನ್ಯಾಗ ಹೊಟ್ಟಿದ್ದೀವ, ಅವ ಎಲ್ಲ ಹೇಳ್ಕೊಟ್ಟಿದ್ದೆ ಇವನಿಗೆ, ಟ್ರೈನ್ಯಾಗ ಹೋದ್ರೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು. ಒಂದ್ 4 ಯಾವಾಗ್ಲೂ ನೀ ಕಾಫಿ ಪೌಚ್ ಕಿಶೆದಾಗ ಇಟ್ಕೋ, ಯಾರ ಕಾಫಿ ಮಾರಕ್ ಬಂದ್ರೆ ಅವ್ರ ಕಡೆ ಬಿಸಿ ಬಿಸಿ ಹಾಲು ತಗೋ, ಅದ್ರಾಗ ಒಂದ್ ಅರ್ಧ ಕಟ್ ಮಾಡಿ ಹಾಕಿ ಕುತ್ಕೊಂಡು ಕುಡಿ ಅಂತ ಹೇಳಿದ್ದವ. ಮತ್ತ ಯಾರು ಎದುರಿಗೆ ಕೂತಿದ್ರಂದ್ರೆ ಅವ್ರು ನೋಡಿ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಸ್ಮೈಲ್ ಮಾಡು, ಅವರು ಮಾಡ್ತಾರ ಸ್ಮೈಲು. ಆಮೇಲೆ ಅವ್ರ ಮುಂದೆ ಕುತ್ಕೊಂಡು ಕಾಫಿ ಕುಡಿ, ಅದೇನು ಅಂತ ಕೇಳ್ತಾರ, ಕಾಫಿ ಅಂತ ಹೇಳು, ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಡುವ ಹೀಗೆಲ್ಲ ಹೇಳಿದ್ದ. ಆದ್ರೆ ಅದ್ ಏನಾಗ್ಬಿಡ್ತಂದ್ರೆ, ಸ್ವಲ್ಪ ಅರ್ಜೆಂಟ್ ಆಗಿ ಹೇಳ್ತೀನಿ, ಫಾಸ್ಟ್ ಆಗಿ. ಏನಾತಂದ್ರ ಇವ ಸ್ಮೈಲ್ ಮಾಡಿದ, ಅವ ಸ್ಮೈಲ್ ಮಾಡ್ಲಿಲ್ಲ. ಎದುರಿಗಿದ್ದ ಅವ್ ಟ್ರೈನ್ಯಾಗ ಆ ಕಡೆ ಹೀಗೆ ನೋಡಕತ್ತದ. ಆಮೇಲೆ ಕಾಫಿ ಅವ್ ಬಂದ, ಅವ್ರ ಕಡೆ ಬಿಸಿ ಬಿಸಿ ಹಾಲು ತಗೊಂಡು ಚಟ್ ಚಟ್ ಬಡದ್ ಅವ್ ಸಪ್ಪಳ ಕೇಳಿಸ್ಲಿ ಅಂತ ಅವಾಗ ಅರ್ಧ ಕಟ್ ಮಾಡಿ ಹಾಕಿ ಕುಡ್ದ. ಇವ ಕಾಫಿ ಪೂರ್ತಿ ಕುಡಿದು ಬಟ್ಲ ಹೊರಗೆ ಹೋಗುದ್ರು ಅವ ಇವನಿಗೆ ಏನು ಕೇಳಿಲ್ಲ. 2 ಮುಗಿದು ಅವನು ಗುರು ಹೇಳಿದ್ದು, 3ನೇದೊಂದು ಹೇಳಿದ್ದವ. ಅಕಸ್ಮಾತ್ ಇವ್ 2 ಫೇಲ್ ಆದ್ರ 3ನೇದೊಂದು ಏನಂದ್ರ, ಭಾಯ್ ಸಾಬ್ ये ट्रेन कितने बजे को जाता दिल्ली को, ಹಿಂಗ ಕೇಳವ್. ಆ ಪ್ರಕಾರ ಕೇಳಿದ ಅವ ಇದ್ರೆ, ಇಲ್ಲ ಇದು ಒಂದು 2 ತಾಸು ಲೇಟ್ ಆಗ್ಯದ, ಬಹುತೇಕ ಇನ್ನೊಂದು 3-4 ತಾಸ್ನಾಗ ಹೋಗತ್ತೆ ದೆಹಲಿಗೆ ಅಂತ ಹೇಳಿದವ. ಆಮೇಲೆ ಅವ ಸಾವಕಾಶ ಇವನಿಗೆ ಕೇಳಿದ, ಆಗ ಏನ ಕುಡ್ದಲ್ಲ ಏನದಂತ. ಅದು ತೋರ್ಸಿದವ, ಕಿಶೆದಾಗ ಇಟ್ಕೊಂಡಿದ್ದ ಯಾವಾಗ್ಲು, ಇದು ಇರ್ಬೇಕಿದು ನಮ್ಮ ಹತ್ರ ಇರ್ಬೇಕಿದೆ ಯಾವಾಗ್ಲು, ಇದು ನಮ್ ಟೂಲ್, ಇದು ದಿಸ್ ಈಸ್ ಅವರ್ ಟೂಲ್. ಇದು ಲೈವ್ ಗ್ಯಾನೋಡ್ರಮಾ, ಇದ್ರದ್ದು ಅದು
ಇರ್ತತೆ, ಇದರಿಂದ ಮಾಡಿದ್ದಿರ್ತತೆ, ಅದಕ್ಕ ಅದನ್ನ ಹಾಲಾಗ ಹಾಕೊಂಡ್ ಕುಡ್ದೆ ನಾನು ಅಂತ ಹೇಳಿದ. ಅಲ್ಲ ಕಾಫಿ ವಾಸನೆ ಇತ್ತಲ್ಲ, ಹೌದದು ಪ್ಯೂರ್ ಕಾಫಿ, ಅದ್ರೊಳಗೆ ಇದ್ರದ್ದು ಎಕ್ಸ್ಟ್ರಾಕ್ಟ್ ಹಾಕ್ಯಾರ ಅಂದ. ಮತ್ತೊಬ್ಬ ಹಾಲಿನ ಮತ್ತ ಕಾಫಿ ಮಾರಕ್ ಬಂದ, ಅವನ್ ಕಡೆ ಇವ ಒಂದ್ ಕಪ್ ಹಾಲು ತಗೊಳಿದ್ರಾಗ ಅವ ಏನಂದ, ನನಗೊಂದು ಕಪ್ ಕೊಡಲ್ಲ ಅಂದ. ಆಯ್ತು 2 ಕಪ್ ತಗೊಂಡ, 2ಕ್ಕೂ ಹಾಕಿದ, ಅವಂಗೂ ಕುಡಿಯಾಕ ಕೊಟ್ಟ, ತಾನು ಕುಡ್ದ. ये थोड़ा डिफरेंट है अंदा, थोड़ा नहीं बहुत डिफरेंट है अंदा. ಇದನ್ನು ಕುಡಿಯೋದ್ರಿಂದ BP ಬ್ಯಾಲೆನ್ಸ್ ಆಗುತ್ತ, ಲೋ BP ಅವರಿಗಂತೂ ಬಹಳ ಹೆಲ್ಪ್ ಆಗುತ್ತ. ಆಮೇಲೆ ಇದನ್ನು ಕುಡಿಯೋದ್ರಿಂದ ಕಫ ವಗೈರೆ ಏನಾರ ಇದ್ರೆ ಅದೆಲ್ಲ ಕಡಿಮೆ ಆಗ್ತದೆ. ಇದನ್ನು ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗ್ತದೆ. ಬಹಳ ಅದ್ಭುತ ಐತಿ ಇದು ಅಂತ ಹೇಳಿದ. ಹೌದಾ ಅಂದ, ಹೌದಂದ. ಅವಾಗ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನ ಹೇಳಿದ, ನೀನು ಸಾಧ್ಯ ಆದ್ರೆ ಇದನ್ನ ತಗೋ ವಿತರಕ ಆಗುವಂತ. ಇಲ್ಲ ನಾ ದೊಡ್ಡ ಆಫೀಸರ್ ಅದೀನಿ, ನೌಕರಿ ಮಾಡ್ತೀನಿ ನಾನು ಅಂದ. ಆಯ್ತು ನಿಮ್ ಹೆಣ್ಮಕ್ಳ ಹೆಸರಲ್ಲಿ ತಗೋ, ನಿಮ್ ಮಿಸ್ಸಸ್ ಅವ್ರ ಹೆಸರಲ್ಲಿ ತಗೋ ಅಂದ. ನೋಡೋಣ ಅಂತೇಳಿ ಇವ್ದೆಲ್ಲ ಅಡ್ರೆಸ್ ಫೋನ್ ನಂಬರ್ ತಗೊಂಡು ಇವ್ನ ಕಡೆ 1-2 ಪೌಚ್ ಕಾಫಿ ಇಸ್ಕೊಂಡು ಅವ ಡೆಲ್ಲಿಗೆ ಹೋಗಿ, ಅಲ್ಲಿ ಡೆಲ್ಲಿ ಒಳಗೆ ಇಳಿದ, ಬಾಯ್ ಬಾಯ್ ಅಂದ್ರು. ಇವನು ಹೋದ, ಅವನು ಹೋದ. ಅವ ಆಕ್ಚುಲ್ ಮೂಲ ಬಿಹಾರದವ ಆ ವ್ಯಕ್ತಿ. ಆಮೇಲೆ 1 ವಾರ ಹೋದ್ಮೇಲೆ ಇವನ್ ಜೊತೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಇವನು ಕೆಳಗಡೆ ಅವ್ರ ಮಿಸ್ಸಸ್ಸು ವಿತರಕರಾದ್ರು. ಆದ್ರೆ ಒಂದು ಲಾಸ್ಟಿಗೆ ಅದ್ಭುತ ಏನಂದ್ರ, ರಾಜು ಅವರ ಕೆಳಗೆ ವಿತರಕರಾದಂತಹ ಆ ಮಹಿಳೆ ಇಡೀ ಬಿಹಾರ ರಾಜ್ಯದಾಗನ ಮೊಟ್ಟ ಮೊದಲ ಡಿಎಕ್ಷನ್ ವಿತರಕಳು. ವಿಚಾರ ಮಾಡ್ರಿ. ಧರ್ಮಶೀಲಾ ಮೇಡಮು, ಕುಂದನ್ ಕುಮಾರು, ರೀಟಾ ಕುಮಾರಿ ರವಿ, ಇವ್ರು ಎಲ್ಲರೂ ಆ ಹೆಣ್ಮಗಳ ಆದ್ಮೇಲೆ ಮೆಂಬರ್ ಆದವರು ಇವರು. ಟೋಟಲಿ ಬಿಹಾರದೊಳಗ ನಮ್ಮ ರಾಜ್ಯದೊಳಗ ಅತಿ ಹೆಚ್ಚು ಸೇಲ್ ಆಗ್ತಾವ ನಮ್ಮ ಪ್ರಾಡಕ್ಟ್ಗಳು. ಸುಮಾರು ಒಂದು 30 ಕೋಟಿ ರೂಪಾಯಿದ್ದು, 28ರಿಂದ 30 ಕೋಟಿ ರೂಪಾಯಿದ್ದು ಪ್ರಾಡಕ್ಟ್ ಸೇಲ್ ಆಗ್ತದ ಬಿಹಾರದಾಗ. ಅದು ಎಲ್ಲರೂ ಲಾಭಾಂಶ ಇವನಿಗೆ ಬರ್ತದ ಕೇರಳದವಾಗ. ಅವ ಅದನ್ನ ಹೇಳಿದ, ನೀವು ಕೆಲಸ ಮಾಡ್ರಿ, ಕೆಲಸ ಮಾಡ್ರಿ, ಕೆಲಸ ಮಾಡ್ರಿ, ದೊಡ್ಡ ಲಾಭದ ಇದ್ರಾಗ. ಮನಸ್ಸು ಬಿಚ್ಚಿ ಕೆಲಸ ಮಾಡ್ರಿ, ಯಾವ ರೀತಿನೂ ಸಂಕೋಚ ಪಟ್ಕೋಬೇಡ್ರಿ ಅಂತ ಹೇಳಿದ್ರು. ನನ್ನ ಈ ಮಾತುಗಳಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಳಿಕ್ ಇನ್ನು ಬಹಳಷ್ಟು ಐತಿ ನಮ್ಮ ಹತ್ರ, ಟೈಮ್ ಸಾಲ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಮತ್ತ ನಾವ್ ಇದು ಮಾಡೋಣ. ದಯವಿಟ್ಟು ಯಾರ ಕೇಳೋರಿದ್ರೆ ಅರ್ಜೆಂಟ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು ತಾವು. ಹಲೋ ಸರ್. ಹೇಳ್ರಿ ಸರ್ ನಮಸ್ತೆ ಸರ್. ನಮಸ್ಕಾರ ರೀ, ಹೇಳ್ರಿ, ಪ್ರಶ್ನೆಗೆ ಬರ್ರಿ, ಡೈರೆಕ್ಟ್ ಪ್ರಶ್ನೆ. ಸರ್ ನಾವ್ರಿ ಜನ ಜೊತೆ ವಿಸಿಟ್ ಮಾಡ್ಬೇಕ ಸರ್, ನಾವ್ ಮಾಹಿತಿ ಹೇಳ್ರಿ ಸರ್. ಹೂ ಅಂತಾರ ಮತ್ ಸರ್ ರೆಸ್ಪಾನ್ಸ್ ಮಾಡಂಗಿಲ್ಲ ಸರ್ ಅವರು. ಅದ್ರ ಬಗ್ಗೆ ನೀವು ಈ ಕಳೆದ 6 ದಿವಸದಿಂದ ಏನು ನಮ್ದು ನಡೀತಲ್ಲ ಮೀಟಿಂಗು, ಅವಕ್ಕೆಲ್ಲ ಅಟೆಂಡ್ ಆಗ್ಬೇಕಾಗಿತ್ತು, ಆಗಿಲ್ಲ. ಆದ್ರೆ ಇನ್ನೊಂದ್ಸಾರಿ ನೀವು ಫೋನ್ ಮಾಡಿ ತಿಳ್ಕೊಬಹುದು. ಈಗೆಲ್ಲ ಅಷ್ಟು ವಿವರಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಬೇರೆದವ್ರು ಯಾರು ಇದ್ರೆ ಕೇಳ್ರಿ ದಯವಿಟ್ಟು. ಸರ್ ಏನಾದ್ರು ಡೌಟ್ ಕೇಳ್ರಿ. ಇವೆಲ್ಲ ರೈಟಾ ಮತ್ತೆ ಕುಂದನ್ ಕುಮಾರ್ ಇವರೆಲ್ಲ ಈಗ ಯಾವ ಸಮಸ್ಯೆ ಇತ್ತು ಅವರಿಗೆ, ಅವ್ರಿಗೆ ಯಾವ ಪ್ರಾಡಕ್ಟ್ ಅವ್ರಿಗೆ ಕೊಟ್ಟಿದ್ರು, ಅದಕ್ಕೋಸ್ಕರ ಅಂದ್ರೆ ಯಾವ ಸಮಸ್ಯೆಗೆ ಯಾವ ಪ್ರಾಡಕ್ಟ್ ಕೊಟ್ಟಿದ್ರು, ಅದರಿಂದ ಅವ್ರಿಗೆ ಏನಾಯ್ತು ಅನ್ನೋದನ್ನ ಅಂದ್ರೆ ನಮ್ಗೆ ಆ ತರ ಒಂದು ಆ ವಿವರಣೆ ಬರೆದ ಬೇಕಾಗಿತ್ತವು. ಅದು ಯಾವ ರೀತಿ ಸಿಗುತ್ತೆ ನಂಗೆ ಅವ್ರದ್ದು ಲಿಂಕ್ ಸಿಕ್ಕಿದ್ರೆ ನಮ್ಗೆ ಅದ್ರದ್ದು. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಜನ ನೋಡೋದು ಅದು ಪರ್ಪಸ್, ಅದು ಹೇಗೆ ಆಯ್ತು ಅವರಿಗೆ, ಹೇಗೆ ಅದನ್ನ ಅವ್ರಿಗೆ ಇಂಪ್ರೆಸ್ ಆಯ್ತು ಇದ್ರ ಬಗ್ಗೆ, ಅವರಿಗೆ ಗುಣ ಆಯ್ತು, ಅದ್ರ ಬಗ್ಗೆ ತುಂಬಾ ಇದು ಬಂತು. ಅದು ಬೇಕಿತ್ತು ನಮ್ಗೆ. ಸಿಗ್ಬೋದೇ ನಮ್ಗೆ? ಸರಿ, ನಾನು ಲಿಂಕ್ ಬಗ್ಗೆ ಆಮೇಲೆ ಹೇಳ್ತೀನಿ ತಮಗ. ಈಗ ಇದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕುಂದನ್ ಕುಮಾರ್ ಅವರಿಗೆ ದೇಹದಲ್ಲಿ ಆ ಕಾಯಿಲೆ ಏನು ಅನ್ನೋದು ನನಗೆ ರಿಯಲಿ ಗೊತ್ತಿಲ್ಲ. ಅವ್ರು ಹೇಳಿದಾರ, ವಿಡಿಯೋದಲ್ಲಿ ಹೇಳಿದಾರ. ಅವ್ರ ವಿಡಿಯೋ ಹಾಕ್ತೀನಿ ನಿಮಗ. ಆಮೇಲೆ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳು ಯಾವ ರೀತಿ ಅದಾವು, RG, GL, ಸ್ಪಿರುಲಿನಾ, ನೋನಿ, ಇವೆಲ್ಲ ಈ 4 ಪ್ರಾಡಕ್ಟ್ಗಳು ನಮ್ಮ ಮೇನ್ ಪ್ರಾಡಕ್ಟ್ಗಳ್ರಿ. ಇವು ಎಲ್ಲ ಹೇಗದಾವಪ್ಪ ಅಂತ ಕೇಳಿದ್ರೆ, ನಮ್ಮ ದೇಹದಲ್ಲಿ ಹೋಗಿ ನಮ್ಮ ಎಲ್ಲಾ ಸೆಲ್ಲುಗಳನ್ನು ಡಿಟಾಕ್ಸಿಫೈ ಮಾಡ್ತಾವ. ಈಗ ನೋಡಿ, ನಾನು ಸರ್ವಸಾಧಾರಣ 3.5 ವರ್ಷ 4 ವರ್ಷದಿಂದ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ನನಗೆ ರಿಫ್ಲೆಕ್ಷನ್ ಬರ್ತಾ ಇದೆ. ಅಂದ್ರೆ ನನ್ನ ಚರ್ಮದಲ್ಲಿ ಸಮಸ್ಯೆಗಳು ಬಹಳ ಇದ್ದು ಅಂತ ಕಾಣಿಸ್ತದ.
ಇವಾಗಲೂ ನನಗೆ ಇನ್ನೂ ರಿಫ್ಲೆಕ್ಷನ್ ಬರ್ತದ, ತುರಿಕೆ ಬರ್ತದ, ತಿಂಡಿ ಬರ್ತದ. ಮತ್ತೆ ಹೋಲ್ ಬಾಡಿಯನ್ನ ಡಿಟಾಕ್ಸಿಫಿಕೇಶನ್ ಮಾಡಿ ನಮ್ಮನ್ನ ಸರಿ ಮಾಡ್ತಾ ಹೋಗ್ತದ. ಬಟ್ ಟೈಮ್ ಭಾಳ ತಗೋತದ. ನನಗೆ ಬಹುತೇಕ ನಾನು ಏನಾರ ಇದನ್ನೆಲ್ಲ ತಗೊಂಡಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅಥವಾ ಇನ್ನೊಂದು ವರ್ಷ ಸೋರಿಯಾಸಿಸ್ ಆಗ್ತಿತ್ತೇನೋ ಅನಿಸ್ತದ ನನಗ. ಆ ಮಟ್ಟದಲ್ಲಿ ನನಗೆ ಸಮಸ್ಯೆ ಇತ್ತು. ನಾನು ನನ್ನ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಿದ್ದೀನಿ. ಒಂದು ನಾವು ನೆನಪಿಟ್ಟುಕೋಬೇಕು, ನಮ್ಮ ಪ್ರಾಡಕ್ಟ್ಗಳು ಖಂಡಿತವಾಗ್ಲೂ ನಮ್ಮನ್ನು ಸರಿ ಮಾಡ್ತಾವ್, ಖಂಡಿತವಾಗ್ಲೂ ನಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡ್ತಾವು. ಬಟ್ ಟೈಮ್ ಬಹಳ ತಗೋತದ. ಆಮೇಲೆ ಜೊತೆಗೆ ಖರ್ಚು ಬಹಳ ಬರ್ತದ. ಮತ್ತೆ ಇನ್ನು ಕೆಲವರಿಗೆ ಲಕ್ಕಿ ಇರ್ತಾರೇನೋ ಗೊತ್ತಿಲ್ಲ, ಬೇಗನೆ ಅವ್ರಿಗೆ ರಿಸಲ್ಟ್ ಬರ್ತದೆ. ನನ್ನ ತಿಳಿದ ಮಟ್ಟಿಗೆ 25% ಜನರಿಗೆ ಬೇಗನೆ ರಿಸಲ್ಟ್ ಬರ್ತದ. ಒಂದು 75% ಮಂದಿಗೆ ಸ್ವಲ್ಪ ನಿಧಾನವಾಗಿ ರಿಸಲ್ಟ್ ಬರ್ತದೆ. ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ತಗೋಬೇಕು ಏನ್ರಿ. ಇದಕ್ಕೆ ಬಹಳಷ್ಟು ಟೆಸ್ಟಿಮೋನಿಯಲ್ಗಳದಾವು. ಕಣ್ಣು ಹೋಗಿರುವವ್ರ ಕಣ್ಣು ಬಂದಾವು ವಾಪಸ್. ಲಿವರ್ ಸೋರಿಯಾಸಿಸ್ ಆದವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೊಂದು 60 ಲಕ್ಷ ಹೇಳಿದ್ರು. ಬಟ್ ಅವರು ಕೂಡ ಆರಾಮಾಗಿದ್ದಾರೆ ಇವಾಗ. ಇವೆಲ್ಲ ನಾವು ಸುಮ್ಮನೆ ಏನೋ ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಏನೋ ಬೋಗಸ್ ಹೇಳ್ತಾ ಇಲ್ಲ ನಾವು. ದಯವಿಟ್ಟು ಆ ರೀತಿ ತಿಳ್ಕೋಬಾರ್ದು. ನೀವು ಸ್ವಲ್ಪ ಯಾಕೆ ಹೋಗಲ್ದಕ್ಕ ಮಿನಿಮಮ್ ನಮ್ಮ ಪೇಸ್ಟು, ಸೋಪು, ಶಾಂಪೂ, ಟೀ, ಕಾಫಿ, ಮಿನಿಮಮ್ ಇಂತಿಷ್ಟು ಪ್ರಾಡಕ್ಟ್ಗಳನ್ನಾದ್ರೂ ಸೇವನೆ ಮಾಡ್ರಿ. ನಮ್ಮ ಹತ್ರ ಬಹಳ ಅದಾವ. ರೆಗ್ಯುಲರ್ ನಾವು ಮನೆ ಒಳಗೆ ಬಳಸ್ತಕ್ಕಂತ ಸರ್ವಸಾಧಾರಣ ಒಂದು 60 ಪ್ರಾಡಕ್ಟ್ಗಳದಾವ ಏನ್ರಿ. ಬಹಳಷ್ಟು ಅದಾವ, ಅದ್ಭುತವಾದ ಪ್ರಾಡಕ್ಟ್ಗಳದಾವು. ಆ ಪ್ರಾಡಕ್ಟ್ಗಳು ಏನಿಲ್ಲ, ನಮ್ಮಲ್ಲಿ ಮೇನ್ ಪ್ರಾಡಕ್ಟ್ ಅಂದ್ರೆ RGGL ಅಂದ್ರೆ ರಿಷಿಗ್ಯಾನೋ, ಗ್ಯಾನೋಸಿಲಿಯಮು, ಆಮೇಲೆ ಸ್ಪಿರುಲಿನಾ ಮತ್ತು ನೋನಿ. ಈ 4 ಪ್ರಾಡಕ್ಟ್ಗಳನ್ನ ರೆಗ್ಯುಲರ್ ಆಗಿ ತಗೊಂಡ್ರೆ ನೋಡ್ರಿ ಮಜಾ. ಅಂದ್ರ ಇವು ಎಲ್ಲಾ ಫುಡ್ ಅದಾವ. ಇವು ಅದ್ ಹೆಂಗ್ರಿ ಎಲ್ಲದಕ್ಕೂ ಇವ ಬರ್ತಾವಲ್ಲ ಹೌದು. ಮತ್ತೆ ಈಗ ನಾವು ಚಪಾತಿ, ರೊಟ್ಟಿ, ಪಲ್ಯ, ಸಲಾಡು ಇವೆಲ್ಲ ತಿಂತೀವಲ್ಲ, ಬರೀ ಕಿಡ್ನಿಗೆ ಅಥವಾ ಚಪಾತಿ ಕಿಡ್ನಿಗೆ, ರೊಟ್ಟಿ ಲಿವರ್ಗೆ, ಈ ತರ ಏನ್ ಕೆಲಸ ಮಾಡಲ್ಲ. ಅವು ಎಲ್ಲದಕ್ಕೂ ಕೆಲಸ ಮಾಡ್ತಾವ. ಹಾಗೆ ನಮ್ಮ ಪ್ರಾಡಕ್ಟ್ ಅಂದ್ರೆ ಸರ್ ಇಲ್ಲಿ ಅಂದ್ರೆ ಈ ಎಲ್ಲ ಯಾವ ಸಮಸ್ಯೆಗೂ ಈ 4 ಪ್ರಾಡಕ್ಟನ್ನ ನಾವು ಯೂಸ್ ಮಾಡಿದ್ರೆ ಅದು ಸರಿ ಆಗುತ್ತೆ. ಅಂದ್ರೆ ನಮಗೆ ಈಗ ಪ್ರಾಬ್ಲಮ್ಸ್ಗಳು ಬೇರೆ ಬೇರೆ ಇರ್ತವೆ ಒಬ್ಬೊಬ್ಬರಿಗೆ. ಎಲ್ಲ ಪ್ರಾಬ್ಲಮ್ಗಳಿಗೂ ಇದನ್ನೇ ಕೊಡಕ್ ಆಗಲ್ಲ ನಮ್ಗೆ. ಕೆಲವೆಲ್ಲ ಬೇರೆ ಎಲ್ಲ ಕೊಡಬೇಕಾಗುತ್ತಲ್ಲ. ಹಾಗಾಗಿ ನಾವೇನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಕೊಟ್ರೆ ಅವರಿಗೆ ಇದ್ರ ಬಗ್ಗೆ ನಮ್ಗೆ ಇದು ಹೇಳೋದಂದ್ರೆ ಅದ್ರ ಬಗ್ಗೆ ನಾಲೆಜ್ ಬೇಕಿತ್ತು ನಮ್ಗೆ. ಆ ನಾಲೆಜ್ ಒಂದು ಅದನ್ನ ಯಾವ ರೀತಿ ಅದಕ್ಕೆ ತಗೊಳ್ಬೋಣ ಅಷ್ಟೇ. ಅದನ್ನ ಸಿಕ್ಕರೆ ಖಂಡಿತವಾಗ್ಲೂ ಇದರಲ್ಲಿ ನೀವು ಹೆದರುವಂತಹದ್ದು ಬೆದರುವಂತಹದ್ದು ಏನೂ ಇಲ್ಲ. ಯಾಕಂದ್ರೆ ಇವು ಎಲ್ಲಾನು ಕಾಯಿಪಲ್ಯ ತಪ್ಪಲ ಪಲ್ಯ ಇದ್ದಂಗೆ ನಮ್ಮ ಪ್ರಾಡಕ್ಟ್ಗಳು. ಆದ್ರೆ ನಾವು ಸಾಮಾನ್ಯವಾಗಿ ಆರಂಭದಲ್ಲಿ ಯಾರಿಗೂ ಈ ರಿಷಿಗ್ಯಾನೋ ಅಂತ ಐತಲ್ರಿ, ಅದನ್ನ ಹೇಳುವುದಿಲ್ಲ ನಾವು ತಗೊಳ್ಳಿಕ್ಕೆ. ತುರ್ತಾಗಿ ಅದನ್ನ ತಗೊಳ್ಳಿಕ್ಕೆ ಹೇಳಲ್ಲ ನಾವು ಆರಂಭದಲ್ಲಿ. ಇದು ನಮ್ಮ ಅನುಭವಕ್ಕೆ ಬಂದದ. ಯಾಕಂದ್ರೆ ನಾವು ಈ ರಿಷಿಗ್ಯಾನೋ ತಗೊಳ್ಳಿಕ್ ಸ್ಟಾರ್ಟ್ ಮಾಡಿದ್ರೆ ರಿಫ್ಲೆಕ್ಷನ್ ಬರ್ತದ, ಬಹಳ ಅರ್ಜೆಂಟ್ ಆಗಿ ರಿಫ್ಲೆಕ್ಷನ್ ಬಂದ್ಬಿಡ್ತದ ಕೆಲವ್ರಿಗೆ. ರಿಷಿಗ್ಯಾನೋ ಅಂದ್ರೆ ಅದೇ ನಿಮ್ಮ RGL ಅದಲ್ಲೇ ಬರುತ್ತಲ್ಲ ಅದು. RG ಸರ್, ರಿಷಿಗ್ಯಾನೋ ಅಂದ್ರೆ RG GL ಒಟ್ಟಿಗೆ ತಗೊಳ್ಳೋದಿಲ್ಲ, ಅದಕ್ಕೆ ಒಟ್ಟಿಗೆ ಬರಲ್ಲ. ಅಲ್ಲಲ್ಲ, RG ಮತ್ತೆ ಎರಡನ್ನೂ ಬಳಸಬೇಕು. ಹೇಳುದಿಲ್ಲ, ಬಟ್ ಅದು ಖರ್ಚು ಬಹಳ ಬರ್ತದ್ರಿ. ಎರಡು ಕೂಡ ತಗೋಬೇಕು. ತಗೊಂಡ್ರೆ ಇಲ್ಲ ಅಂದ್ರೆ ಬರೀ GL ತಗೋಬಹುದು, RG ಬಿಡ್ಬಹುದು. ಅವಾಗ ನಾವು ಅದಕ್ಕೆ ನಾವ್ ಏನ್ ಮಾಡ್ತೀವಿ, GL ಮತ್ತೆ ಟೀ ಹೇಳ್ತೀವಿ ನಾವು. ಟೀ ಅಥವಾ ಕಾಫಿ ತಗೋರಿ ಅಂತ ಹೇಳ್ತೀವಿ. ಯಾಕಂದ್ರೆ ಟೀ ಕಾಫಿ ಒಳಗ ರಿಷಿಗ್ಯಾನೋ ಐತಿ, ಸಮ್ ಪರ್ಸೆಂಟೇಜ್ ಐತಿ, ಬಹಳ ಇಲ್ಲ ಅದು. ಮತ್ತ ಆ ಟೀ ತಗೊಳ್ಳೋದ್ರಿಂದ ಏನಾಗ್ತದಂದ್ರೆ ಆ ಟೀ ಪ್ಯೂರ್ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡ್ತದ. ಜೊತೆಗೆ ಈ RG ಅದ್ರೊಳಗೆ ಇರೋದ್ರಿಂದ ಡಿಟಾಕ್ಸಿಫಿಕೇಶನ್ ಕೂಡ ಮಾಡ್ತದ. ಹಾಗಾಗಿ ನಾವೇನ್ ಮಾಡ್ತೀವಿ, ಆ ಮೊದಲಿಗೆ RG ಹೇಳಲ್ಲ, ಇದನ್ನಷ್ಟೇ ಹೇಳ್ತೀವಿ. ಬಟ್ ಅವ್ರ ಪ್ರಾಬ್ಲಮ್ ಬಹಳ ಸೀರಿಯಸ್ ಆಗಿದ್ರೆ ಅವ್ರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಮುಂಚಿತವಾಗಿ ಒಂದಷ್ಟು ತಿಳುವಳಿಕೆ ಕೊಡ್ತೀವಿ ಅವ್ರಿಗೆ. ಅಂದ್ರೆ ಇದರಿಂದ ರಿಫ್ಲೆಕ್ಷನ್ ಬರ್ತದ್ರಿಪ್ಪ, ಮತ್ತ ತಗೊಳ್ರಿ, ತಗೊಂಡ್ಮೇಲೆ ಹೆದರ್ಬ್ಯಾಡ್ರಿ. ನಿಮಗೆ ಏನಾದ್ರೂ ರಿಫ್ಲೆಕ್ಷನ್ ಬಂದ್ರ ನಮಗ್ ಹೇಳ್ರಿ. ಇದು ನಿಮ್ಮನ್ನ ಯಾವುದೇ ರೀತಿ ತೊಂದರೆಗೆ ಒಳಪಡಿಸಲ್ಲ. ನಿಮ್ಮ ಬಾಡಿ ಒಳಗಿರ್ತಕ್ಕಂಥ ಎಕ್ಸ್ಟ್ರಾ ಟಾಕ್ಸಿನ್ ಏನದ, ವೇಸ್ಟೇಜ್ ಏನದ, ಅದನ್ನ ಸಂಡಾಸ ಮುಖಾಂತರ, ಮೂತ್ರದ ಮುಖಾಂತರ ಅಥವಾ ಕಫದ ಮುಖಾಂತರ ನಿಧಾನವಾಗಿ ಹೊರಗೆ ಹಾಕ್ತದೆ. ಆಮೇಲೆ
ಆ ಇವೆಲ್ಲದರಿಂದ ಹೋಗಕ್ಕೆ ಸಾಧ್ಯ ಇರಲಾರ್ದಂಥದ್ದನ್ನ ಚರ್ಮದ ಮುಖಾಂತರ ಕೂಡ, ಅಂದ್ರೆ ಚರ್ಮದಲ್ಲಿ ಬೊಕ್ಕೆಗಳು, ಗುರುಳೆಗಳು, ಗಾಯಗಳು ಆಗಿ ಹೊರಗೆ ಹೋಗ್ತದೆ. ಅದಕ್ಕ ಜನ ಗಾಬರಿ ಆಗ್ತಾರ ಅಂತ ತಿಳ್ಕೊಂಡು ನಾವು ಆರಂಭದಲ್ಲಿ ಸಾಮಾನ್ಯವಾಗಿ ಆರ್ಜಿ ಹೇಳುವುದಿಲ್ಲ. ಅವ್ರಿಗೆ ಇದನ್ನ ತಗೊಂಡ್ಮೇಲೆ ಇದ್ರ ಮೇಲೆ ನಂಬಿಕೆ ಬರ್ತದೆ. ಬರೀ ನೀವೇನಿಲ್ಲ, ಬರೇ ಟೀ ಅಥವಾ ಕಾಫಿನೇ ಡೈಲಿ 8-10 ಕಪ್ ಕುಡೀರಿ. ಬರೇ ಟೀ ಅಥವಾ ಕಾಫಿ ಇಷ್ಟೇ, ಜೊತೆಗೆ ಸ್ಪಿರುಲಿನಾ ತಗೊಳ್ರಿ, ಸಾಕು, ಆರಾಮಿರ್ತೀರಿ. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಿಧಾನವಾಗಿ ಹೆಚ್ಚು ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ತಗೋಬೇಕು. 2-3 ತಿಂಗಳ ನಿಮಗೆ ಗೊತ್ತಾಗುತ್ತೆ ಹೋಲ್ ಬಾಡಿ ಒಳಗೆ ನಿಮ್ಗೆ ಎಲ್ಲಾ ಸಮಸ್ಯೆಗಳು ಸರಿ ಹೋಗ್ತಾವ. ಮತ್ತ ವೇಟ್ ಭಾಳ ಇದ್ರೆ, ಆಮೇಲೆ ಕೆಲವರಿಗೆ ಗಟ್ಸ್ ಪ್ರಾಬ್ಲಮ್ ಇರ್ತದೆ. ಹಂಗೇನಾರ ಇದ್ರೆ ನಮ್ದು ಒರಿಜಿನ್ ಕೊಕೊನಟ್ ಆಯಿಲ್ ಅಂತ ಬರ್ತದೆ, ಅದನ್ನ ಒಂದು ಬೂಚ್ ಬೆಳಿಗ್ಗೆ ಒಂದು ಬೂಚ್ ಸಾಯಂಕಾಲ ಕುಡಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಅದ. ಟೋಟಲಿ ಇವು ಎಲ್ಲಾನು ಒಳ್ಳೆವಾದವ್ ನೋಡ್ರಿ, ಒಳ್ಳೆವಾದವು ಎಲ್ಲಾನು ಮಾಡೋದು ಇವು ಸೆಲ್ ಮೇಲೆ ಕೆಲಸ ಮಾಡ್ತಾವ. ಸೆಲ್ ಒಳಗೆ ಹೋಗಿ ಅಲ್ಲಿರ್ತಕ್ಕಂಥ ಟಾಕ್ಸಿನ್ ಅನ್ನ ತೆಗೆದೋಗಿತ್ತಾವು. ಅವಾಗ ಆಟೋಮೆಟಿಕ್ ನಾವು ಆರಾಮಾಗ್ತೀವಿ. ಹೇಳಿ ಸರ್. ಸರಿ ಸರ್, ಈಗ ಕೆಲವರಿಗೆ ಫೈನಾನ್ಷಿಯಲಿ ಅವರಿಗೆ ಅಷ್ಟು ಈಗ RGG ಎಲ್ಲ ಕೆಲವೆಲ್ಲ 10,000 ಬರುತ್ತೆ, ಜಾಸ್ತಿ ಆಗುತ್ತೆ ಕೆಲವರಿಗೆಲ್ಲ. ಅವರಿಗೆಲ್ಲ ನಾವು ಅದನ್ನು ಕೊಡ್ಲಿಕ್ಕೆ ಬರಲ್ಲ. ಸೊ ನಾವು ಈ ಥರ ಸ್ಪಿರುಲಿನಾ ಮತ್ತೆ ಈ ಕಾಫಿ, ಟೀ ಮತ್ತೆ ಕೊಟ್ಟು ಅದನ್ನು ಸರಿ ಮಾಡಿಸ್ಬೋದು ಯಾವ್ದಾರ ಸಮಸ್ಯೆಗಳಿದ್ರೆ. ಮೊದಲ ಆರಂಭದೊಳಗೆ ಅವರಿಗೆ ಒಂದು 2-3 ತಿಂಗಳು ಇದನ್ನ ತಗೊಂಡ್ರು ಅಂದ್ರೆ ನಮ್ಮಲ್ಲಿ ಬರ್ತಾರ್ರಿ. ನಾವ್ ಏನಂದ ಮೊಬೈಲ್ ಟೀ ಸ್ಟಾಲ್ ಮಾಡಿವಿ, ಅಂದ್ರೆ ಜ್ಞಾನು ಕೆಫೆ ಅಂತ ಮಾಡಿದ್ವಿ ನಾವು. ಮೊಬೈಲ್ ಅದು ಅಂದ್ರೆ ನಾವು ಒಂದು ಗಾಡಿಗೆ ಅದನ್ನ ಅಟ್ಯಾಚ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ, ಒಂದ್ ಕಡೆ ನಿಲ್ತೀವಿ ಫುಟ್ಪಾತ್ನೊಳಗ. ಅಲ್ಲಿ ಒಂದು ಮಾರ್ಕೆಟ್, ಡೈಲಿ ಒಂದು ಕಾಯಿಪಲ್ಯ ಮಾರ್ಕೆಟ್ ನಡೀತದ. ಅಲ್ಲಿ ಜನಗಳು ಬರ್ತಾರ, ವಾಕಿಂಗ್ ಬಂದಿರ್ತಾರ. ದೊಡ್ಡವರು ನಿಮ್ಮ ವಯಸ್ಸಿನವರು ಕೂಡ ಬರ್ತಾರ ನಮ್ಮಲ್ಲಿಗೆ. ಡಾಕ್ಟರ್ ಬರ್ತಾರ, ಇಂಜಿನಿಯರ್ ಬರ್ತಾರ, ವಕೀಲರು ಬರ್ತಾರ, ದೊಡ್ಡ ಜನ ಬರ್ತಾರ. ಟೀ ಕುಡಿದು ಬಹಳ ಖುಷಿ ಪಡ್ತಾರ ಅವರು. ಅದಕ್ಕೆ ನಮ್ಮಲ್ಲಿ ವಿವಿಧವಾದಂತಹ ಟೀ ಅದಾವು ಏನ್ರಿ, ಆಮೇಲೆ ಕಾಫಿ ಅದಾವು, ಬಹಳಷ್ಟು ಪ್ರಾಡಕ್ಟ್ಗಳು ಅದಾವು. ಇತ್ತೀಚೆಗಂತೂ ಸಿಕ್ಕಾಪಟ್ಟಿ ಪ್ರಾಡಕ್ಟ್ ಬಂದಾವು. ಬಿಸ್ಕಿಟ್ ಅದಾವು, ಕುಕೀಸ್ ಅದಾವು. ಆಮೇಲೆ ನಮ್ದು ಕೆಲವರೆಲ್ಲ ಹೇರ್ ಡೈ ಹಚ್ತಾರ. ಹೇರ್ ಡೈ ಬಹಳ ವರ್ಸ್ಟ್ ಏನ್ರಿ, ಅದರಲ್ಲಿ ಬಹಳ ಅಂದ್ರೆ ಬಹಳ ಅಮೋನಿಯಾ ಇರ್ತದ, ಮತ್ ಮೇಲಾಗಿ ಕೆಮಿಕಲ್ ಇರ್ತದ. ನಮ್ಮ ಸ್ಕಲ್ಪ್ಗೆ ಮತ್ತು ಮೇಲಾಗಿ ನಮ್ಮ ಈ ಮೆದುಳಿಗೆ, ತಲೆಗೆ, ಕೂದಲುಗಳಿಗೆ ಬಹಳ ಅಡ್ಡ ಪರಿಣಾಮ ಮಾಡ್ತದ. ಬಟ್ ನಮ್ದು ಶಾಂಪೂ ಕಮ್ ಹೇರ್ ಡೈ 10 ನಿಮಿಷ ಅದನ್ನ ತಲೆಗೆ ಹಚ್ಕೊಂಡು 10 ನಿಮಿಷ ಬಿಟ್ಟು ತಲೆ ತೊಳ್ಕೊಂಡ್ರಿ ಅಂದ್ರ ನೆತ್ತಿಗೆ ಹತ್ತುದಿಲ್ಲ. ಇದು ಬರೀ ಕೂದಲಿಗೆ ಮಾತ್ರ ಹತ್ತದ. ಆಮೇಲೆ ಶಾಂಪೂ ತರ ಸ್ವಚ್ಛ ಆಗ್ತದ. ಆಮೇಲೆ ಕೂದಲು ಸಿಲ್ಕಿ ಆಗ್ತಾವ ಮತ್ತು ನ್ಯಾಚುರಲ್ ಬ್ಲ್ಯಾಕ್ ಆಗ್ತಾವ. ಇಂಥ ಪ್ರಾಡಕ್ಟ್ಗಳು ಬಹಳ ಅದಾವ ನಮ್ಮಲ್ಲಿ. ಅಂದ್ರೆ ನೀವ್ ಏನಪ್ಪಾ ಅಂದ್ರೆ ಯಾವ ನಿಮ್ಮ ಕೈಯಿಂದ ಸಾಧ್ಯ ಆಗ್ತದ ಅವನ್ನ ನೀವು ಸೇಲ್ ಮಾಡ್ತಾ ಹೋದ್ರಿ ಅಂದ್ರೆ ಜನರಿಗೆ ಸೇಲ್ ಮಾಡಬಾರ್ದು, ನಮ್ಮ ಕಾನ್ಸೆಪ್ಟ್ ಅನ್ನ ಅವ್ರಿಗೆ ತಿಳಿಸಿ ಹೇಳ್ಬೇಕು. ಇವೆಲ್ಲಾ ಪ್ರಾಡಕ್ಟ್ಗಳು ಜೆನ್ಯೂನ್ ಆಗಿರೋದ್ರಿಂದ, ಇವೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ, ಹೈಜೆನಿಕ್ ಆಗಿರೋದ್ರಿಂದ ನಮ್ಮ ದೇಹದ ಮೇಲೆ ಒಳ್ಳೆ ಪ್ರಭಾವ ಬೀರ್ತಾವ. ಆದ್ರೆ ಮಾರ್ಕೆಟ್ನೊಳಗೆ ನಮಗೆ ಇವತ್ತಿನ ದಿವಸ ಒಳ್ಳೆಯ ಆಹಾರ ಸಿಗ್ತಾ ಇಲ್ಲ. ಕೆಮಿಕಲ್ ಅದ, ಆಮೇಲೆ ಕಲಬೆರಕೆ ಅದ, ಆಮೇಲೆ ನೀರು ಕೂಡ ನಾವು ಡೆಡ್ ವಾಟರ್ ಕುಡಿತಾ ಇದ್ದೀವಿ. ಆಮ್ಲಜನಕ ಸರಿಯಾಗಿ ಸಿಗ್ತಾ ಇಲ್ಲ. ಇವು 3 ಸರಿಯಾಗಿ ಸಿಗುವಂತಹ ಪ್ರಾಡಕ್ಟ್ಗಳು ನಮ್ಮಲ್ಲಿ ಅದಾವು. ಇವನು ನೀವು ರೆಗ್ಯುಲರ್ ಆಗಿ ಒಂದು 3 ತಿಂಗಳು ಸೇವನೆ ಮಾಡಿ ನೋಡ್ರಿ. ನಾನಂತೂ ಪ್ರತಿಯೊಬ್ಬರಿಗೂ ಹೇಳ್ತೀನಿ, 3 ತಿಂಗಳ ನಮ್ಮ ಪ್ರಾಡಕ್ಟ್ ಯಾವುದೇ ತಗೊಳ್ರಿ, 3 ತಿಂಗಳ ಆದ್ಮೇಲೆ ನಿಮಗೆ ಯಾವುದೇ ರೀತಿ ಒಳ್ಳೆಯ ಪ್ರಭಾವ ಬೀರ್ಲಿಲ್ಲ, ಯಾವುದೇ ರೀತಿ ಡೆವಲಪ್ಮೆಂಟ್ಸ್ ಕಂಡು ಬರ್ಲಿಲ್ಲ ಅಂದ್ರೆ ಎಲ್ಲಾ ದುಡ್ಡು ನಾವು ವಾಪಸ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹೇಳ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಇದ್ರೆ ಏನಾದ್ರು ಕೇಳ್ಬಹುದು ಸರ್. ಆನಂದ್ ಮಸ್ಲಿ ಸರ್, ಎಲ್ಲರಿಗೂ ಒಂದು ಅನುಮಾನ ಇದೆ ಅಂತ ನನಗನ್ನಿಸ್ತದೆ. 2 ಮಿನಿಟ್ ಮಾತಾಡ್ಲಾ ಸರ್? ಅವಶ್ಯವಾಗಿ 5 ನಿಮಿಷ ಮಾತಾಡಿ. ಯಾಕೆಂದ್ರೆ ನಮ್ ಝೇವಿಯರ್ ಸರ್ಗೆ ಇನ್ನ ಅದು ಕ್ಲಿಯರ್ ಆಗ್ಲಿಲ್ಲ ಅಂತ ಅನಿಸ್ತಾ ಇದೆ ನನ್ಗೆ. ಸರ್, ಈಗ ಗ್ಯಾನೋಡ್ರಮಾ ಇಸ್ ಎ ಪ್ರಿವೆಂಟಿವ್ ಸೈನ್ಸ್ ಸರ್. ಪ್ರಿವೆಂಟಿವ್ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಆಗಿ ಕೆಲಸ ಮಾಡುವಂತದ್ದು. ಅಂದ್ರೆ ಕಾಯಿಲೆಗಳು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ, ಆ ಒಂದು ಸೈನ್ಸ್ ನ ಆಧಾರದ ಮೇಲೆ ಇವೆಲ್ಲವೂ ರೆಡಿ ಆಗಿರುವಂತದ್ದು. ಫಾರ್ ಎಕ್ಸಾಂಪಲ್ ಸರ್, ಒಂದು ಮಾತು ಏನ್ ಹೇಳ್ತಾರೆ ಅಂದ್ರೆ ಅವರ್ ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್ ಅಂತ. ಇದು ಎಲ್ರಿಗೂ ಗೊತ್ತಿರಬಹುದು. ಅವ್ರ ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್ ಅಂತ ಹೇಳಿದ್ರೆ, ನೀವು ನಿಮ್ಮ ಬಾಡಿಯನ್ನ ಗಮನಿಸ್ತಾ ಇದ್ದಾಗ ಅದು ಕೆಲವೊಂದು ಇಂಡಿಕೇಶನ್ಸ್ ನ ಕೊಡ್ತಾ ಇರ್ತದೆ. ಆ ಇಂಡಿಕೇಶನ್, ನೀವು ಡಾಕ್ಟರ್ ಹತ್ರ ಹೋದ್ರು ಕೂಡ ಡಾಕ್ಟರ್ ನಿಮ್ಗೆ ಏನಾಗಿದೆ ಅಂತ ನಿಮ್ಮ ಮುಖ ನೋಡಿದ ತಕ್ಷಣ ಹೇಳಲ್ಲ. ನೀವು ಹೇಳುವ ಏನೇನ್ ಆಗ್ತಾ ಇದೆ ಅಂತ ಹೇಳ್ತಿರಲ್ಲ, ಇದರಿಂದ ಆ ಸಿಂಪ್ಟಮ್ಸ್ ನಿಂದ ಅವರು ಮೆಡಿಸಿನ್ ಅನ್ನ ಬರೀತಾರೆ. ಮೋರ್ ಸಿಂಪ್ಟಮ್ಸ್ ಮೋರ್ ಮೆಡಿಸಿನ್ಸ್ ಅಂತ. ನಿಮ್ಗೇನು ಈಗ ನೋಡಿ, ತಲೆನೋವು ಅಂತೀರಾ, ಅದಕ್ಕೊಂದು ಮೆಡಿಸಿನ್ ಬರೀತಾರೆ. ಮತ್ತೇನೋ ಒಂದು ಆಗ್ತಾ ಇದೆ, ನನ್ಗೆ ಊಟ ಸೇರ್ತಾ ಇಲ್ಲ ಅಂತೀರಾ, ಅದಕ್ಕೊಂದು ಬರೀತಾರೆ. ಆ ರೀತಿ ಹೋಗ್ತಾ ಇರ್ತದೆ.
ಮೋರ್ ಸಿಂಪ್ಟಮ್ಸ್ ಮೋರ್ ಮೆಡಿಸಿನ್ಸ್. ಬಟ್ ಗ್ಯಾನೋಡ್ರಮಾ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಅವರ್ ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್. ದೇಹದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ಏನು ಅಂತ ಹೇಳಿದ್ರೆ, ತಲೆಯಿಂದ ಹಿಡಿದು ಕಾಲಿನವರೆಗೂ ನೀವು RGGL ನ ತಗೊಂಡಾಗ ಎಲ್ಲ ಅಂಗಾಂಗಗಳಿಗೂ, ಎಲ್ಲ ದೇಹದ ಏನೇನು ಬೇಕು ಎಲ್ಲವೂ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಹೀಲಿಂಗ್ ಪವರ್ ಇರ್ಬೋದು, ಅಥವಾ ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಇರ್ಬೋದು, ಆಕ್ಸಿಜನ್ ಲೆವೆಲ್ ಇರ್ಬೋದು, ಎವ್ರಿಥಿಂಗ್. ನೀವು ಡಾಕ್ಟರ್ ಹತ್ರ ಹೋದಾಗ ತಲೆನೋವಿಗೆ ಬರೀ ತಲೆನೋವಿಗೆ ಒಂದು ಮೆಡಿಸಿನ್ ಅನ್ನ ಕೊಡ್ತಾರೆ, ಅದು ಕ್ಯೂರ್ ಆಗತ್ತೆ. ಅಂದ್ರೆ ಅದು ಆ ಒಂದು ಪಾರ್ಟಿಗಷ್ಟೇ, ಅದು ಪೂರ ದೇಹಕ್ಕೆ ಸಂಬಂಧ ಪಡುವುದಿಲ್ಲ ಸರ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು. RGGL ದೇಹಕ್ಕೆ, ನೀವು ದೇಹವನ್ನ ರಕ್ಷಿಸಿಕೊಂಡಾಗ ದೇಹ ತನ್ನಿಂತಾನೇ ಕಾಯಿಲೆಯನ್ನ ಓಡಿಸ್ತದೆ. ಸಿಂಪಲ್. ಈ ಡಿಫರೆನ್ಸ್ ಗೊತ್ತಾದಾಗ ನೀವು YDXN ಅಂತ ಗೊತ್ತಾಗ್ತದೆ ನಿಮ್ಗೆ. ಈಗ ನಿಮ್ಗೆ ಒಂದು ಕಾಲಿಗೆ ಗಾಯ ಆಗಿದೆ, ಅಲ್ಲಿ ನಿಮ್ಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ. ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಎಲ್ಲ ಬಾಡಿ ಎನ್ಸೈಮ್ಸ್, ನಮ್ದೆಲ್ಲ ಹೇಗೆ ಬಾಡಿ ವರ್ಕ್ ಆಗ್ತದೆ ಎಲ್ಲರಿಗೂ ಗೊತ್ತಿರ್ಬೇಕು. ಆ ಎನ್ಸೈಮ್ಸ್ ನಮ್ಗೇನು ಬ್ರೈನಿಗೆ ಮೆಸೇಜ್ ಹೋಗುತ್ತೆ, ಇಮಿಡಿಯೇಟ್ ಏನಾಗುತ್ತೆ, ಸ್ವಲ್ಪ ಹೊತ್ತಿಗೆ ಕ್ಲಾಟ್ ಆಗುತ್ತೆ. ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಏನ್ ಮಾಡ್ತಾರೆ, ನಿಮ್ಗೆ ಒಂದು ಆಯಿಂಟ್ಮೆಂಟ್ ಅನ್ನ ಬರೀತಾರೆ, ಏನೋ ಇಂಜೆಕ್ಷನ್ಸ್ ಅನ್ನ ಬರೀತಾರೆ. ನೀವೇನ್ ಅನ್ಕೊಳ್ತೀರಾ, ಡಾಕ್ಟರ್ ಕೊಡುವ ಇಂಜೆಕ್ಷನ್ಸು ಮೆಡಿಸಿನ್ಸ್ ಇಂದ ನನಗದು ಆರಾಮಾಗ್ತಾ ಇದೆ? ನೋ. ಹಾಗಿದ್ರೆ ಡಯಾಬಿಟಿಸ್ ಆದವರಿಗೆ ಯಾಕೆ ಕಾಯಿಲೆ ಇದು ಏನು ಗಾಯ ಗುಣ ಆಗ್ಬೇಕಾಗಿತ್ತು? ಯಾಕಾಗಲ್ಲ? ಹೀಲಿಂಗ್ ಪವರ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ರು. ನೋಡಿ, ಇದು ದೈವದತ್ತವಾಗಿ ಬಂದಿರೋದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಗಾಡ್ ಗಿಫ್ಟ್ ಇದು ಹೀಲಿಂಗ್ ಪವರ್ ಅನ್ನುವಂಥದ್ದು. ಡಾಕ್ಟರ್ ಕೊಡ್ತಾ ಇರುವ ಮೆಡಿಸಿನ್ ನಿಮ್ಗೆ ಹೊರಗಿನಿಂದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ಕೊಟ್ಟಿದ್ದಾರೆ. ಗಾಯ ಗುಣ ಆಗೋದು ನಿಮ್ಮ ದೇಹದಲ್ಲೇ ಇರುವಂತಹದ್ದು. ನಿಮ್ ದೇಹ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಗಾಯ ಗುಣ ಆಗೋದೇ ಇಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ದೇಹವನ್ನ ಇಲ್ಲಿ ಒಂದು ಕಾರ್ ಅಂತ ತಿಳ್ಕೊಳ್ಳಿ. ಆ ಒಂದು ಕಾರ್ ಇದ್ರೆ ಅದನ್ನ ಯಾವ ರೀತಿ ಮಾಡ್ತೀರಾ? ಅದನ್ನ ಒಂದು ಸರ್ವಿಸ್ ಮಾಡ್ತೀರಾ. ಅದರ ಜೊತೆಗೆ ನೀವೇನ್ ಆಯಿಲ್ ಹಾಕ್ತೀರಾ, ಅಥವಾ ಟೈರ್ ಅನ್ನ ಚೇಂಜ್ ಮಾಡ್ತೀರಾ. ಸೊ ಏನೇನು ಬೇಕು ಅದನ್ನೆಲ್ಲವನ್ನು ಕೇಳ್ತಾ ಇದೆಯಲ್ಲ ಸರ್? ಹೌದು ಸರ್. ಈಗ ಇದೇನೋ ಕಾಲ್ಸ್ ಬಂದ್ರೆ ಡಿಸ್ಟರ್ಬೆನ್ಸ್. ಸೊ 1 minute ಸರ್. ಸೊ ಮೇಂಟೆನೆನ್ಸ್ ಎಲ್ಲ ಮಾಡ್ತೀವಿ. ದೇಹಕ್ಕೆ ಗ್ಯಾನೋಡರ್ಮಾ ಕೂಡ ಮೇಂಟೆನೆನ್ಸ್ ಸರ್. ಮೇಂಟೆನೆನ್ಸ್ ಇದೆಲ್ಲವನ್ನು ನೀವು ಕೊಟ್ಟಾಗ ನೀವು ಆರೋಗ್ಯವಂತರಾಗಿರ್ತೀರಾ. ತಿಳ್ಕೊಳ್ಳಿ, ಇದೆಲ್ಲ ಮೇಂಟೈನ್ ಆಗ್ಬಿಡ್ತದೆ ನಿಮ್ಗೆ. ನಿಮ್ಗೆ ಯಾವ ಮೆಡಿಸಿನ್ಸ್, ಇದು ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಉಳಿತದೆ, ಆವಾಗ ನೀವು ಆರಾಮಾಗಿರ್ತೀರ. ಬಟ್ ಸೇಮ್ ಪ್ರಾಡಕ್ಟ್ ಅನ್ನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆರೋಗ್ಯವಂತರು ಖಂಡಿತವಾಗಿಯೂ ನಾವೆಲ್ಲರೂ ಆರೋಗ್ಯವಂತರಾಗಿ ಇರ್ಬೇಕು ಅಂದ್ರೆ ತಗೊಳ್ಳೇಬೇಕು. ಅದ್ರ ಜೊತೆಗೆ ಅನಾರೋಗ್ಯವಂತರು ಬರ್ತಾರೆ, ಕಾಂಟ್ಯಾಕ್ಟ್ ಆಗ್ತಾರೆ. ಅವಾಗ ಇದನ್ನೇ ಹೆವಿ ಡೋಸ್ ಅಲ್ಲಿ ನಾವು ಸಜೆಸ್ಟ್ ಮಾಡ್ತೀವಿ. ಆಲ್ರೆಡಿ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇದೆ, ನಾವು RGGL ವರ್ಕ್ ಆಗುತ್ತೆ, ಖಂಡಿತ ವರ್ಕ್ ಆಗುತ್ತೆ, ಎಮರ್ಜೆನ್ಸಿ ವರ್ಕ್ ಆಗುತ್ತೆ, ಸ್ಪಿರುಲಿನಾ ವರ್ಕ್ ಆಗುತ್ತೆ. ಅದನ್ನ ಒಂದು ಲೋಡ್ ಡೋಸೇಜ್ ಅಲ್ಲ, ಹೆವಿ ಡೋಸೇಜ್ ನಲ್ಲಿ ಅದನ್ನ ಕೊಡ್ಬೇಕಾಗತ್ತೆ. ಆದ್ರೆ ಇದನ್ನೆಲ್ಲ ಆರೋಗ್ಯವಂತರೇ ಸರಿಯಾಗಿ ಬಳಸಿದಾಗ ಎಲ್ಲರೂ ಹೆಲ್ದಿ ಆಗಿರ್ತೀರ. ಅದೇ ಕಾನ್ಸೆಪ್ಟ್ ಇದು, ಗೊತ್ತಾಯ್ತಾ? ಸೊ ಹಾಗಾಗ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಸರ್, ಅವರು ತಗೊಳ್ಳೋ ಹಾಗಿದ್ರೆ RGGL ಕೊಡಿ, ಸ್ಪಿರುಲಿನಾ ಕೊಡಿ. ಅವರಿಗೆ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಎಲ್ಲರಿಗೂ ಸ್ಪಿರುಲಿನಾ, ಟೀ, ಕಾಫಿ ಇಂಥದನ್ನ ನೀವು ಕೊಡಿ. ನೋಡಿ, ಅದ್ರಲ್ಲೇ ಸರಿಯಾಗ್ಬಿಡ್ತಾರೆ. ಅದರಲ್ಲಿ ಆ ಒಂದು ಸ್ಪಿರುಲಿನಾ ಇದೆಯಲ್ಲ, ಅದು ಅದರಲ್ಲೇ ಅದನ್ನು ಕೊಟ್ಟಾಗ್ಲೇನೆ ನೋಡಿ ಅಷ್ಟು ನ್ಯೂಟ್ರಿಷನ್ ಒಳಗಡೆ ಹೋದ ತಕ್ಷಣ ಸರಿಯಾಗ್ತಾರೆ. ಅಂದ್ರೆ ನೀವು ತಿಳ್ಕೊಳ್ಳಿ ಎಷ್ಟು ಪವರ್ಫುಲ್ ಅಂತ. ಈ ಮೇಂಟೆನೆನ್ಸ್ ಸಲುವಾಗಿ ನಾವ್ ಯಾರು ಬಾಡಿಗೆ ನಾವೇನು ಖರ್ಚೇ ಮಾಡಲ್ಲ. ಎಲ್ಲಿವರೆಗೂ ಬಾಡಿನ ರನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ನಮ್ಗೆ ಓಡಾಡ್ಲಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ, ತುಂಬಾ ತ್ರಾಸಾಗ್ತಾ ಇದೆ ಎನ್ನುವಾಗ ಡಾಕ್ಟ್ರು, ಮೆಡಿಸಿನ್, ಇದಕ್ಕೇನಿದೆ ಅಂತ ಹೋಗ್ತೀವಿ. ಯಾರು ಮುಂಚೆ ನಮ್ಗೆಲ್ಲ ಗ್ಯಾನೋಡರ್ಮಾ ಗೊತ್ತಿದೆ, ವಿ ಆರ್ ಆಲ್ ಲಕ್ಕಿ ಅಂತ ನಾನು ಹೇಳ್ತೀನಿ. ನಾವ್ ಇವತ್ತೇ ಏನು ಸ್ಪಿರುಲಿನಾ ತಿಂತಾ ಇದ್ದೇವೆ, ಟೀ ಕುಡಿತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ವಿ ಆರ್ ಆಲ್ ಬ್ಲೆಸ್ಡ್ ಅಂತ. ಸೊ ಈ ಮೇಂಟೆನೆನ್ಸ್ ಸಲುವಾಗಿ ನೀವು ಇದನ್ನ ತಗೊಂಡಾಗ ನೀವೆಲ್ಲರೂ ಹೆಲ್ದಿ ಆಗಿರ್ತಾರೆ. ಈ ಕಾನ್ಸೆಪ್ಟ್ ಮೇಲೆ DXN ನಿಂತಿರುವಂತಹದ್ದು. DXN ಗುಳಿಗೆ ಫಾರ್ಮಲ್ ಇದೆ ಅಂದ ಕೂಡಲೇ ಅದನ್ನ ಕ್ಯಾಪ್ಸುಲೇಷನ್ ಫಾರ್ಮಲ್ ಕೊಟ್ಟಿದ್ದಾರೆ, ಏನು ಮಾಡ್ಲಿಕ್ಕಾಗಲ್ಲ. ಡಾಕ್ಟರ್ ಗುಳಿಗೆ ಜೊತೆ ನೀವು ಕಂಪೇರ್ ಮಾಡೋ ಹಾಗಿಲ್ಲ. ಡಾಕ್ಟರ್ ಗುಳಿಗೆಯಿಂದ ನೀವು ಪ್ಯಾರಾಸಿಟಮಲ್ನ ಒಂದ್ ಮುಷ್ಟಿ ತಿನ್ಲಿಕ್ಕೆ ಆಗ್ತದಾ? ಒಂದ್ ಮುಷ್ಟಿ ತಿಂತೀರಾ? ಇಲ್ಲ. ನಾವು ಸ್ಪಿರುಲಿನಾವನ್ನ ತಿನ್ನಿ, ನಿಮ್ಗೆ ಕೆಪಾಸಿಟಿ ಇದ್ರೆ, ನಿಮ್ಮ ಜೇಬು ಗಟ್ಟಿ ಇದ್ರೆ ಒಂದ್ ಮುಷ್ಟಿ ತಿಂದ್ರು ತೊಂದರೆ ಇಲ್ಲ ಅಂತ ಹೇಳ್ತೀವಿ. RGGL ನ ಒಂದ್ ಮುಷ್ಟಿ ತಿಂದ್ರು ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಡೋಸೇಜು ಇದನ್ನ ಕ್ಯಾಲ್ಕುಲೇಷನ್ ಯಾಕೆ ಬರ್ತೀವಿ ಅಂತ ಹೇಳಿದ್ರೆ, ಎಕ್ಸ್ಪೆನ್ಸಿವ್ ಇದೆ ಅಲ್ವಾ, ಅದಕ್ಕೆ. ಸೊ ಹಾಗಾಗಿ ಇಟ್ಸ್ ಎ ಫುಡ್ ವರ್ಕ್ಸ್ ಆಸ್ ಎ ಮೆಡಿಸಿನ್. ಆ ಒಂದು ಆಹಾರ ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ.
ಫುಲ್ ಹೋಲ್ ಬಾಡಿಗೆ, ಅಲ್ಲಿ ಇಲ್ಲಿ ಅಂತಲ್ಲ, ಅದಕ್ಕಾಗ್ತದ ಇದಕ್ಕಾಗ್ತದ ಅಂತ ಇಲ್ವೇ ಇಲ್ಲ. ಎಲ್ಲದಕ್ಕೂ ನೀವು ಕೊಟ್ಟಾಗ ಫುಲ್ ಎಲ್ಲ ಆರ್ಗನ್ಸಿಗೂ, ಎಲ್ಲ ನಿಮ್ಮ ಬ್ಲಡ್ ಇದಕ್ಕೆ ಇರ್ಬೋದು, ಬ್ಲಡ್ ಸಪ್ಲೈ ಆಗೋದಿರ್ಬೋದು, ಅಥವಾ ಬ್ರೈನ್ ಫಂಕ್ಷನ್ಸ್ಗೆ ಇರ್ಬೋದು, ಬಾಡಿಗೆ ಇರ್ಬೋದು, ನಿಮ್ಗೆ ಎಲ್ಲದಕ್ಕೂ ಕೂಡ ಜ್ಞಾನೋಡ್ರಮ ಕೆಲಸ ಮಾಡ್ತದೆ. ಬಟ್ ಇದು ಯಾವ ಸೈನ್ಸ್ ಮೇಲೆ ನಿಂತಿದೆ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಗೊತ್ತಿದ್ದಾಗ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅನಾರೋಗ್ಯವಂತರಿಗೆ ಕೊಡಬಾರ್ದು ಅಂತಿಲ್ಲ, ಸೇಮ್ ಪ್ರಾಡಕ್ಟ್ ಇನ್ ಡಿಫ್ರೆಂಟ್ ಡೋಸೇಜ್, ಹೆವಿ ಡೋಸೇಜ್ ನಲ್ಲಿ ನಾವು ಅನಾರೋಗ್ಯವಂತರಿಗೆ ಕೊಡಬೇಕು. ಆರೋಗ್ಯವಂತರು ಮೊದಲೇ ಇದನ್ನ ತಿನ್ಬೇಕು. ಆವಾಗ ನೋಡಿ, ನೀವು ಯಾರು ಡಾಕ್ಟ್ರು, ಹಾಸ್ಪಿಟ್ಲು, ಮೆಡಿಸಿನ್ಸ್ ಎಲ್ಲಿಗೂ ಹೋಗೋ ಅವಶ್ಯಕತೆನೇ ಇಲ್ಲ, ನಾವೇ ಇದ್ದೀವಿ ಎಕ್ಸಾಂಪಲ್ಸ್ ಇವಾಗ. ಸೊ ಆ ರೀತಿಯಲ್ಲಿ ಇದು ವರ್ಕ್ ಆಗತ್ತೆ. ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ, ಒಂದ್ 10 ಲಕ್ಷದ ಗಾಡಿ ತಗೊಂಡಿದ್ದೀರಾ ಅಂದ್ರೆ ಅದಕ್ಕೆ ಎಷ್ಟೆಲ್ಲ ಖರ್ಚು ಮಾಡ್ತೀರಾ, ಎಷ್ಟು ಅದನ್ನ ಮೇಂಟೈನ್ ಮಾಡ್ತೀರಾ. ಈ ಒಂದು ಬೆಲೆ ಕಟ್ಟಲಾಗದ ದೇಹಕ್ಕೆ ಒಂದು ಟೀ ಕುಡೀರಿ ಅಂದ್ರೆ ಅದರ ರೇಟ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನ. ಒಂದು ಹಲ್ಲು, ಒಂದು ಡಾಕ್ಟರ್ ಹತ್ರ ಒಂದು ಪೇನ್ ಬಂತಂತ ಹೋದ್ರೆ ಒಂದು 5-6 ಸಾವಿರ ಕೊಟ್ಟು ಬಂದಿರ್ತಾರೆ, ಒಂದು ಪೇಸ್ಟ್ಗೆ ಅವರು ವಿಚಾರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಆ ಕಾನ್ಸೆಪ್ಟ್ ನ, ಆ ಪ್ರಾಡಕ್ಟ್ ನ ವ್ಯಾಲ್ಯೂನ ಹೇಳಿದಾಗ ಜನ ಖಂಡಿತ ಎಲ್ಲರೂ ಯೂಸ್ ಮಾಡ್ತಾರೆ. ಈ ಒಂದು ಸೈನ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರಲಿ. DXN ಇಸ್ ಎ ಮೇಂಟೆನೆನ್ಸ್ಗಾಗಿ ನಾವು ಇದನ್ನ ತಿಂದಾಗ ಆರೋಗ್ಯವಂತರಾಗಿರ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಫೈನ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ Okay, ನಾನು thank you, ಇನ್ನೊಂದು madam. ಪ್ರಶ್ನೆ, Okay. ಅದೇ ನಾವೀಗ ಸಪೋಸ್ ಯಾರು ಈಗ ಬರೋರಿಗೆ ನಮ್ಮ ಹತ್ರ ನಾವು DXN ಯಾರಿಗಾದ್ರೂ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರು ಬರೋದು ಅವ್ರಿಗೆ ಏನಪ್ಪ ಅಂದ್ರೆ ಅವರಿಗೆ ಏನ ಬೆನಿಫಿಟ್ ಆಗುತ್ತೆ ಅದನ್ನ ಅವರು ಯೋಚನೆ ಮಾಡ್ತಾರೆ. ಹಾಗೆ ಅವರು ನಮ್ಮ ಹತ್ರ ಮಾತಾಡೋದು ಅದ್ರಲ್ಲಿ. ಹಾಗಾಗಿ ಅವರಿಗೆ ಇಮಿಡಿಯೇಟ್ ಆಗಿ, ಸಪೋಸ್ ನೀವು ಮೇಡಮ್ ಹೇಳಿದಾಗ ಕ್ಯಾನ್ಸರಿಗೆ ನಾವು ಬರಿಗೆ ಮತ್ತೆ ಇದು ಸೂರ್ಯನಾಮ ದೇವರು ಕೊಟ್ರೆ ಇಮಿಡಿಯೇಟ್ ಆಗಿ ಕೊಟ್ರೆ ಪಕ್ಕನೆ ರಿಸಲ್ಟ್ ಬರುತ್ತೆ ಅಂತ. ಆಮೇಲೆ ಆದ್ಮೇಲೆ ಮತ್ತೆ ಅವರಿಗೆ ಬಾಕಿ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ಆಯ್ತು, ಹಾಗೆ ಅಲ್ವಾ? ಹೌದು 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 ಸರ್, ಹೌದು. ಒಂದು ಚಿಕ್ಕ ಪ್ರಾಡಕ್ಟ್ ನಿಂದ ಸ್ಟಾರ್ಟ್ ಮಾಡ್ಬೇಕು ಸರ್. ಒಂದು ಟೀಯನ್ನೇ ನೀವು ಜಾಸ್ತಿ ಕುಡಿದಾಗ, ಒಂದು ವೇಟ್ ರಿಡಕ್ಷನ್ ಗೆ ಅಂತ ಬಂದ್ರು ಅಂತ ತಿಳ್ಕೊಳ್ಳಿ, ನಾವ್ ಹೇಳ್ತೀವಿ 3 ಲೀಟರ್ಸ್ ಪರ್ ಡೇ ಆ ವಾಟರ್ನ ಆಲ್ಕಲೈನ್ ವಾಟರ್ ಅಂತ ಹೇಳ್ತೀವಿ. ಅದನ್ನ ಆಲ್ಕಲೈನ್ ವಾಟರ್, ಅದು ಟೀ ಆಗ್ಲಿಲ್ಲ, ಆಲ್ಕಲೈನ್ ವಾಟರ್ ಅದು, ಅದನ್ನ ನೀವು ಕುಡೀರಿ, ಅದ್ರ ಜೊತೆಗೆ ಸ್ಪಿರ್ಲಿನ ತಿನ್ನಿ ಅಂತ. ಅದ್ಭುತವಾದ ರಿಸಲ್ಟ್ ಬಂದಿದೆ ಸರ್. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನ ಅದು ತಡೆಗಟ್ತದೆ. ನಮ್ಮ ಏನು ಟಾಕ್ಸಿಸಿಟಿ ಒಳಗಡೆ ಇದೆ, ಆ ಒಂದ್ಸರಿ ಟಾಕ್ಸಿನ್ಸ್ ಕ್ಲೀನ್ ಆದ್ರೇನೆ ನಮ್ಗೆ ಏನಾಗ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಬಾಡಿಯಲ್ಲಿ ಚೇಂಜಸ್ ಬರುತ್ತೆ. ಆಮೇಲೆ ಡೈಜೆಸ್ಟಿವ್ ಟ್ರ್ಯಾಕ್ ಅನ್ನ ಕ್ಲೀನ್ ಮಾಡುತ್ತೆ, ಒಳ್ಳೆ ಊಟ ಸೇರುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಇದೇ ಅಲ್ವಾ ಸರ್, ಇದೇ ಆರೋಗ್ಯ ಅಂದ್ರೆ ಏನು, ಮತ್ತೆ ಇದೇ ಅಲ್ವಾ. ಇಷ್ಟೆಲ್ಲ ಅವ್ರಿಗೆ ಏನಾದ್ರು ಕಾನ್ಸ್ಟಿಪೇಷನ್ ಇದೆಲ್ಲ ಪ್ರಾಬ್ಲಮ್ ಇತ್ತಂದ್ರೆ ಅದು ಕರೆಕ್ಟ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ನೀವು ಆರಾಮಾಗಿ ಎಲ್ರಿಗೂ ಇಂಟ್ರೊಡಕ್ಷನ್ ಮಾಡಿ ಸರ್, ಏನು ತೊಂದರೆ ಇಲ್ಲ. ಅವರು ನೋಡಿಬಿಟ್ಟು ಅವ್ರಿಗೆ ಏನಾದ್ರೂ ಒಂದು ತುಂಬಾ ಸಿವಿಯರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸರ್ ಇದ್ದಾರೆ, ಅವ್ರ ಥ್ರೂ ನೀವು RGGL ನ ಇಂಟ್ರೊಡಕ್ಷನ್ ಮಾಡಿ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಗೊತ್ತಿರಲಿ, ಪ್ರಪಂಚದಲ್ಲಿ GL ನ ಡಾಕ್ಟರ್ ಲಿಮ್ಸ್ ಬಿಟ್ರೆ ಮತ್ತೆ ಯಾರು ಅದನ್ನ ತಯಾರು ಮಾಡ್ಲೇ ಇಲ್ಲ, ಯಾರಿಗೂ ಆ ಫಾರ್ಮುಲಾ ಇವತ್ತಿಗೂ ಬಿಟ್ಕೊಡ್ಲಿಲ್ಲ. ಇಲ್ಲ ಅಂದ್ರೆ ಎಲ್ಲ ಕಾಪಿ ಮಾಡ್ತಾರಲ್ವಾ. ನೋಡಿ, ಕಾಂಪಿಟೇಷನ್ ತುಂಬಾ ಇದೆ. ಯಾರ್ಯಾರೋ RG ರೆಡಿ ಮಾಡಿಬಿಟ್ರು, ಫಸ್ಟ್ ರೆಡಿ ಮಾಡಿದ್ದು DXN, ಲಾರ್ಜೆಸ್ಟ್ ಗ್ಯಾನೋಡ್ರಮಾ ಪ್ರೊಡ್ಯೂಸಿಂಗ್ ಇದು ಕಂಪನಿ ಇನ್ ದ ವರ್ಲ್ಡ್. ಯಾವುದು ನಮ್ಮ DXN. ಅದ್ರೊಳಗೆ GL ಅಂತ ಹೇಳಿದ್ರೆ ಅದು ಬೇರಿನ ಭಾಗದಲ್ಲಿ ಏನಿದೆ ಅಲ್ಲ, ಅದರಲ್ಲಿ ನೀವು GL ನ, ನಮ್ಮ ಆನಂದ್ ಮಸ್ಲಿ ಸರ್ GL ಬಹಳ ತಿಂತಾರೆ, ಅದರಲ್ಲಿ ನೀವು GL ನ ತಿನ್ಬಿಟ್ರೆ ಸಂಪೂರ್ಣವಾಗಿ ನಿಮ್ಗೆ ಎಲ್ಲವೂ ಸಿಗ್ತದೆ. ಸೊ ಹಾಗಾಗಿ RGನ ಎಲ್ಲರೂ ರೆಡಿ ಮಾಡಿದ್ರೆ, GL ನ ಯಾರು ಮಾಡ್ಲಿಲ್ಲ. ಆ GL ಅಂಶ ನಮ್ಮ ಕೋಕೋಜಿಯಲ್ಲೂ ಕೂಡ ಇದೆ, ಮಕ್ಕಳಿಗೆಲ್ಲ ಕೋಕೋಜಿಯನ್ನ ಕೊಡಿ. ಸೊ ಹಾಗಾಗಿ ಟೀಯಲ್ಲಿ RG ಇದೆ, ಅಂದ್ರೆ ಮೇಲಿನ ನಮ್ಮ ಏನು ಹೂವಿನ ಭಾಗ ಇದೆ ಅಲ್ಲ ಅದಿದೆ. ಸೊ ಹಾಗಾಗಿ ಇದು ಡೇ ಬೈ ಡೇ ನೀವು ಆಳಕ್ಕೆ ತಿಳಿತಾ ಹೋದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತದೆ. ನೋಡಿ, ತುಂಬಾ ವರ್ಷ ಡಯಾಬಿಟಿಕ್ ನಿಂದ ಒಂದ್ 5-10 ವರ್ಷ ಇದಾಗ್ಬಿಟ್ರು ಅಂದ್ರೆ ಬಾಡಿ ತನ್ನ ಇದನ್ನ ಕಳ್ಕೊಂಡ್ ಬಿಡ್ತದೆ. ಏನು, ಗಾಯವನ್ನ ಗುಣ ಮಾಡುವಂತ ಕೆಪಾಸಿಟಿ, ಹೀಲಿಂಗ್ ಪವರ್ ಯಾವುದೇ ಡಾಕ್ಟರ್ ನಮಗೆ ತಂದ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಮೆಡಿಸಿನ್ ತಂದ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಗ್ಯಾನೋಡರ್ಮವನ್ನ ತಿಂದಾಗ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ನೀವು ಇರ್ಲಿಕ್ಕಾಗ್ತದೆ. ಆ ಒಂದು ಮಟ್ಟವನ್ನ ಮುಟ್ಟೋದಿಲ್ಲ. ಈವನ್ ನೀವು ಡಯಾಬಿಟಿಕ್ ಇದ್ರೂ ಕೂಡ ಆ ಲೆವೆಲ್ಗೆ ನೀವೆಲ್ಲ ಹೋಗಲ್ಲ. ಸೊ ದಿಸ್ ಈಸ್ ವಾಟ್ ದ ಸೈನ್ಸ್ DXN. ಸೊ ಹಾಗಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಕೇಳಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಮೀಟಿಂಗ್ ಕ್ಲೋಸ್ ಮಾಡೋಣ್ರಿ. ಮೇಡಮ್ ಅವರ, ನೀವು ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಬಹಳಷ್ಟು ಸರಿಯಾದ ಮಾಹಿತಿಯನ್ನು ಒದಗಿಸಿಕೊಟ್ರಿ. ಅನಂತ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತೆ ಯಾರಾದ್ರೂ ಕೇಳುವರಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಕ್ಲೋಸ್ ನಮ್ಮ ವೈಜನಾಥ್ ಪಾಟೀಲ್ ಸರ್ ಇವತ್ತೇ ಅಟೆಂಡ್ ಆಗಿದಾರೋ ಮೊದ್ಲು ಬಂದಿದ್ರು, ನಮಗೂ ಗೊತ್ತಾಗ್ಲಿಲ್ಲ. ಮೊದಲು ಬಂದಾರ್ರಿ.
ಹಾ. ನಿನ್ನೆ ಬಂದಿದ್ರಾ? ನಿನ್ನೆ ನನಗ ಅಷ್ಟ ನೆನಪಿಲ್ರಿ, 1-2 ಸಲ ನೋಡಿನ್ರಿ ನಾ ಬಂದಾರ ಅವ್ರು. ಸರ್ ಗುಡ್ ಮಾರ್ನಿಂಗ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅವ್ರದ್ದು ಅನ್ಮ್ಯೂಟ್ ಗುಡ್ ಆಗೋದು. ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ನಂದು ನಂದು ಲಿಂಕೇ ಓಪನ್ ಆಗಿಲ್ಲ. ಇವತ್ ಪೂರಾ ಜೂಮ್ ಎಲ್ಲ ತೆಗೆದಾಕಿ ಡಿಲೀಟ್ ಮಾಡಿ ಹೊಸ ಜೂಮ್ ಹಾಕೊಂಡು ಲಿಂಕ್ ಓಪನ್ ಮಾಡೀನ್ರಿ. ಓ ಡೈಲಿ ಡೈಲಿ ಪ್ರಯತ್ನ ಮಾಡೀನ್ರಿ ಮೇಡಮ್. 3 ದಿವಸ ಟೈಮ್ ತಗೊಂಡ್ ಪ್ರಯತ್ನ ಮಾಡಿದ ಸರ್ ನೋಡರ್ ಮೀಟಿಂಗ್ ಅಂತೇಳಿ. ಇವತ್ತೇ ಹಾ. ಓಪನ್ ಆಗಿ ಬಂದ್ 1 ದಿವ್ಸ 2 ದಿವ್ಸ ಬಂದಿನ್ರಿ ಅಷ್ಟೇ. ಅದ್ರ ಬಾದ್ ನನಗದು ಜೂಮ್ ಓಪನ್ ಆಗಿಲ್ರಿ ಮೇಡಮ್. ಓ ಇವರು ಕೂಡ ಇವ್ರ ಹತ್ರ ಟೆಸ್ಟಿಮೋನಿಯಲ್ ತುಂಬಾ ಇದೆ. ಇವರು ಎಲ್ಲ ಚೆನ್ನಾಗ್ ಕಾರ್ಯಕ್ರಮ ಇತ್ರಿ ಸರ್ದು, ಬಾಳ ಚೆನ್ನಾಗಿ. ಇಲ್ಲ, ಇವತ್ತು ನೀವು ನೋಡ್ ಅಟೆಂಡ್ full ಆಗ್ಬೇಕಾಗಿತ್ತು ಎಲ್ಲ. ಕಾರ್ಯಕ್ರಮ ಮಾಡೀನ್ರಿ. ಹೌದು ಹೌದು, ಚೆನ್ನಾಗಿತ್ತು. ಸೊ ಹಾಗಾಗಿ ಇವರು ಕೂಡ ಲ್ಯಾಬ್ ಟೆಕ್ನಿಷಿಯನ್, ಇವ್ರದ್ದು ದೊಡ್ಡ ಲ್ಯಾಬ್ ಇದೆ. ಇವರು ಇಲ್ಲಿ ಸಾಕಷ್ಟು ಜನ ಬರ್ತಾರೆ, ಸಾಕಷ್ಟು ಜನರಿಗೆ ಕೊಟ್ಬಿಟ್ಟು ಇವರು ಒಳ್ಳೆ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ. ಭಾಲ್ಕಿ, ಬೀದರ್ ಡಿಸ್ಟ್ರಿಕ್ಟ್ ಭಾಲ್ಕಿಯಿಂದ ಇವರು ಮಾತಾಡ್ತಾ ಇರೋದು. ಓಕೆ ಸರ್, ಈಗ ಸರಿ ಮಾಡ್ಕೊಂಡ್ರಲ್ವಾ ಝೂಮ್? ನಿನ್ನೆ ಮೇಡಮ್ ಒಂದು ಟೆಸ್ಟ್ ಬನ್ ಹೇಳೇನ್ ಮೇಡಮ್ 2 ಮಿನಿಟ್ದಾಗ. ಹೇಳಿ ಹೇಳಿ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ನಿನ್ನೊಬ್ರಿಗೆ BP ಒಬ್ಬ ಡಾಕ್ಟರ್ ನೋಡಿರು 170 ಇತ್ತು ಮೇಡಮ್. 170/100 ಬಂದಿತ್ತು. ಪಾಪ ನಮ್ಮ ವಿಶ್ವಾಸಿಕರಿದ್ರು. ನೋಡಿ ಸರ್ ನನ್ನ ಹತ್ರ ಬಂದ್ ನೋಡ್ಕೊಂಡ್ರು. ನಾನ್ ನೋಡ್ದ 160-65 ಇತ್ರಿ. ಪರವಾಗಿಲ್ಲ ನೋಡೋಣ, 2 ದಿವಸ ಏನು ತಕೊಬೇಡ್ರಿ, ಉಪ್ಪದು ಬಿಡ್ರಿ, ಸ್ವಲ್ಪ ಸಜೆಷನ್ ಮಾಡಿ ಊಟದ ಬಗ್ಗೆ ಎಲ್ಲ ಹೇಳಿದ ಅವ್ರಿಗೆ. ಆಮೇಲೆ ಈಗ 2 ದಿವಸ ತೆಳಗ ಅವ್ರಿಗೆ ಏನ್ ಮಾಡ್ದ, ನಮ್ದು ಲಿವರ್ ಹಿಪಾ ಅಂತ ಒಂದ್ ಐತಿ ನೋಡ್ರಿ ಮೇಡಮ್. ಹಿಪಾಕೇರ್, ಹಿಪಾಕೇರು ಮತ್ ಡೈಜೆಸ್ಟಿವ್ ಮತ್ ಕೋಕೋಜಿ. ಅವ್ರಿಗೆ 3 ಟೈಮು ಕೋಕೋಜಿ ಕೊಟ್ಟಿನಿ, 2 ಟೈಮ್ ಹಿಪಾ ಕೊಟ್ಟಿನಿ, 2 ಟೈಮ್ ಡೈಜೆಸ್ಟಿವ್ ಕೊಟ್ಟಿ ಮೇಡಮ್. ಆಮೇಲೆ ಒಂದು ಸ್ಪ್ರುಲಿನ 5 ಗೋಲಿ ಬೆಳಗ್ಗೆ, 5 ಗೋಲಿ ಸಂಜಿಗೆ ತಗೋರ ಅಂತ ಹೇಳಿ ಕೊಟ್ಟಿನವ್ರಿಗೆ. 3 ದಿವಸ ತಗೋತಾ ಇದಾರ ಅವ್ರು. ಇವತ್ತು ಅವ್ರು ಒಬ್ರು ಅವ್ರಿಗೆ ಮತ್ತೆ ಪಾಪ ಅವ್ರಿಗೆ ಡೌಟ್ ಇತ್ತು. ನಿನ್ನ ಮತ್ತೆ 2 ದಿವಸದ BP ನಾನೇ ಚೆಕ್ ಮಾಡೀನಿ. ನಿನ್ನವ್ರಿಗೆ 150-145 ಬರ್ತಾ ಇತ್ತು. ಸ್ವಲ್ಪ ಎಫೆಕ್ಟ್ ಆಗಿದ್ರಿ, ಇನ್ನೂ 2 ದಿವಸ ತಗೋರಿ ನೋಡೋಣ. ಇವತ್ತು ಅವ್ರಿಗೆ ಏನ್ ಮಾಡ್ದ, ಬೇರೆ ಡಾಕ್ಟರ್ ಹತ್ರ ಕಳಿಸ್ರಿ, ಮೆಡಿಸಿನ್ ಹತ್ರ. ಅವ್ರೇನವ 130 BP ಐತ್ರಿ ಮೇಡಮ್. ಆಲ್ರೆಡಿ ಅವ್ರು ಇದು ಕೊಟ್ಬಿಡ್ರಿ, ನಿಮ್ಗೆ 130ನೇ BP ಅದ್ರಿ, 170 ಇಲ್ಲ ಅಂತ ಹೇಳ್ಯಾರ. ಬಟ್ ಅವ್ರಿಗೆ ಏನು ಗೋಲಿ ಕೊಟ್ಟಿಲ್ಲ ಡಾಕ್ಟರ್, ಏನು ಕೊಟ್ಟಿಲ್ರಿ. ಬಟ್ ಆ ಡಾಕ್ಟರ್ ಮೊದಲು ಮತ್ತೊಬ್ಬ ನ್ಯೂರೋಲಜಿಸ್ಟ್ ನೋಡ್ಯಾರ. ಅವ್ರ BP ಬಂದದಪ್ಪ, ನೀವ್ 8 ದಿವಸ ಟ್ರೈ ಮಾಡು ಅಂತ ಹೇಳ್ಯಾರ ಅವ್ರಿಗೆ ಅಷ್ಟೇ. ವೇಟ್ ಮಾಡು ಅಂತ ಹೇಳ್ಯಾರ. ಬಟ್ ವೇಟ್ ಮಾಡಿದ್ರು BP ಕಡಿಮೆ ಆಗಿಲ್ಲ. ಬಟ್ ನಾನೇನ್ ಕೊಟ್ಟಿನಿ 3 ದಿವಸ 5 ದಿವಸ ಅವ್ರು ತಗೋತಾ ಇದ್ದಾರ. ಒಂದು ಹಿಪಾ ಮತ್ತು ಡೈಜೆಸ್ಟಿವ್ ಅಂಡ್ ಇದು ಸ್ಪ್ರುಲಿನ. ಈಗ BP 130 ಬಂದ್ ನೋಡ್ರಿ ಇವತ್ತು. ಆಯ್ತಲ್ಲ, ಇನ್ನೊಂದು ಅದು ಬಿಡಿ ವೇರಿಯೇಷನ್. ಓಕೆ 130 ಓಕೆ. ಬಟ್ ಅವ್ರ BP ಯಾಕೆ ಬಂದಂತ ನಾ ಪೈಲಿ ಗೊತ್ತ ಮಾಡ್ಕೊಂಡಿನಿ. ಬಟ್ ಅವ್ರಿಗೆ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರಿಡ್ ಸ್ವಲ್ಪ ವೇರಿಯೇಷನ್ ಇತ್ರಿ ಮೇಡಮ್. ಅದು BP ಅದ್ರಲ್ಲಿ ಬಂದ ಸಲ ನಾ ಏನ್ ಸಜೆಷನ್ ಮಾಡ್ದೋ ಅದು ನಮ್ ಲಿವರ್ ಹೆಪ ಸಜೆಷನ್ ಮಾಡಿದ್ರಿ ಅವ್ರಿಗೆ. ಟ್ಯಾಬ್ಲೆಟ್ ಲಿವರ್ಲಿಂದ ಇವ್ರಿಗೆ ಫ್ಯಾಟ್ ಬಂದದ ನೋಡೋಣ ಅಂತ ಹೇಳಿ ಕೊಟ್ಟೇನ್ರಿ ಫಸ್ಟ್ ಟೈಮ್. ಬಟ್ ಕಂಟ್ರೋಲ್ ಆಗಿದೆ. ನೋಡೋಣ ಈಗ ಮುಂದೆ ಏನಾಗ್ತದ. ಆದ್ಮೇಲೆ ಅವ್ರದೇ ಒಂದು ಟೆಸ್ಟ್ ಬಂದು ತಗೋತೀನಿ ಮೇಡಮ್. ಓಕೆ ವೆರಿ ಗುಡ್. ನೋಡಿ, ಇಂತ ಬಹಳ ಟೆಸ್ಟಿಮೋನಿಯಲ್ಸ್ ಇವ್ರ ಹತ್ರ ಇದೆ. ಆ ರೀತಿಯಲ್ಲಿ ನಾವು ಬಹಳ ಜನರಿ ಪ್ಲೇಟ್ಲೆಟ್ ಸಲುವಾಗಿ ನಾವು ಸ್ಪ್ರುಲಿನ ಮತ್ತೆ ಇದು ನಮ್ದೇನು ಮೊರಂಜಿ ಜ್ಯೂಸ್ ಕೊಟ್ಟು ಪ್ಲೇಟ್ಲೆಟ್ ಏನಪ್ಪಾ ಅಂದ್ರೆ ಹೆಚ್ಚು ಮಾಡಿವ್ರಿ ಮೇಡಮ್. ನೋಡಿ, ಬಟ್ ಇಡೀ ಡೋಸ್ ಹೆಚ್ಚಿಗೆ ಕೊಟ್ಟಿವಿ. 120 ml ಕೊಟ್ಟಿವಿ. ಇದು ನಮ್ದೇನು ಮೊರಂಜಿ ಜ್ಯೂಸು. ಸ್ಪ್ರುಲಿನ 15-20 ತನಕ ಕೊಟ್ಟಿವ್ರಿ ಮೇಡಮ್. ನೋಡಿ, 15-20 ಸ್ಪಿರ್ಲಿನ ಕ್ಯಾಪ್ಸುಲ್ ಒಂದ್ ತಗೊಂಡ್ರೆ ಸಾಕ, 2 ತಗೊಂಡ್ರೆ ಸಾಕ ಅಂತ ಅಂಜುತ್ತಾರೆ. ಆ ರೀತಿ ಅಲ್ಲ, 15-20 ನೋಡಿ, ನೀವೀಗ 3-4ಕ್ಕೆ ಬಂದವರು ಇರ್ತಾರೆ, ಏನು ಹಿಮೋಗ್ಲೋಬಿನ್. ಅವಾಗ ನೀವು 1-2 ಎಲ್ಲ ತಗೊಂಡ್ರೆ ಸಾಕಾಗೋದಿಲ್ಲ. ನಾವೇ ನೋಡಿದೀವಿ 30 ಸ್ಪಿರ್ಲಿನವನ್ನ ತಿನ್ಸಿದ್ದೇವೆ ನಾವು, ಏನೂ ಆಗಿಲ್ಲ. ಸೊ ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಏನೂ ಆಗೋದಿಲ್ಲ. ಇಟ್ಸ್ ಎ ಫುಡ್ ಇನ್ ದ ಫಾರ್ಮ್ ಆಫ್ ಕ್ಯಾಪ್ಸುಲೇಷನ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬೇರೆ ಡಾಕ್ಟರ್ ಗುಳಿಗೆ ಜೊತೆಗೆ ಕಂಪೇರ್ ಮಾಡ್ಕೊಂಡು ಇದು ಗುಳಿಗೆ ಇಷ್ಟೊಂದ, ಕೆಲವೊಬ್ಬರಿಗೆ ಸ್ಪಿರ್ಲಿನಾ ತಿನ್ನಿ ಅಂತ ಕೊಟ್ರೆ ಡಾಕ್ಟರ್ ಕೊಟ್ಟಿದ್ದು ಬೇಕಾದಷ್ಟಿದೆ, ಅದ್ರ ಜೊತೆಗೆ ಇದು ಹೆಚ್ಚಾಗತ್ತೆ ಅಂತ ಹಾಗೆ ಇಟ್ಕೋತಾರೆ ಸೈಡಿಗೆ. ಬಟ್ ದೇಹಕ್ಕೆ ಇದು ಸಪೋರ್ಟ್ ಮಾಡುವಂತದ್ದು, ಇದನ್ನ ತಿನ್ಬೇಕು ಅದ್ರ ಜೊತೆಗೆ. ಇಲ್ಲ, ನಾವು ತಿನ್ಬೇಕಂತ ಹೇಳ್ತೀವಿ ಮೇಡಮ್. ಬಟ್ ಆ ಜನ ತಿಂದವ್ರಿಗೆ ಇದು ರಿಸಲ್ಟ್ ಬರ್ತದೆ ಅಷ್ಟೇ. ಬರ್ತದೆ, ತಿಂದವ್ರಿಗೆ ಬರ್ತದೆ, ನಂಬಿದ್ರೆ ಬರ್ತದೆ. ನಂಬಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. TB ಅಂತ ಐತಿಲ್ರಿ ಮೇಡಮ್, ಓಲ್ಡ್ ಡಿಸೀಸ್. ಹೌದು, ಅದು ಒಂದು ಪೇಷಂಟ್ ಕನ್ಫರ್ಮ್ ಮಾಡಿ ನಾನೇ TB ಅಂತ ಪೇಷಂಟ್
ಕನ್ಫರ್ಮ್ ಮಾಡಿದ್ಮೇಲೆ ನಾನು ಅಂದವ್ರಿಗೆ ನೋಡಪ್ಪ TB ಆಗ್ಯದ ನಿನಗ 100%, ನಿಂದೆಲ್ಲ ನಮ್ ಬ್ಲಡ್ ರಿಪೋರ್ಟ್ ಎಕ್ಸ್ರೇ ಎಲ್ಲ ಆ ತರ ಅಬ್ನಾರ್ಮಲ್ ಬಂದಿದೆ, ನೀವು TB ಡಾಕ್ಟರ್ ಹತ್ರ ಹೋಗಿ TB ಇಲಾಜ್ ಮಾಡ್ಕೊ ಅಂತ ಹೇಳ. ಅವ್ ಮಾಡ್ಕೊಂಡಿಲ್ಲ. ಮಾಡ್ಕೊಂಡ್ ನಮ್ದೇ ಏನಾರ ಕೂಡಿರ ಅಂತ 1 ವರ್ಷದಿಂದ ಹೈದರಾಬಾದ್ ಅವ್ರು ಬಂದಿರ ಮೇಡಮ್ ಅವ್ರು. ಅವ್ರಿಗೆ 1 ವರ್ಷದಿಂದ ಬಂದ್ ನಿಮ್ದೇ ಸಜೆಷನ್ ಪ್ರಕಾರ ಹಿಂಗ್ ಕೆಮ್ಮ ಹತ್ತದ ಅಂತ ಕೊಟ್ಟಿವಿ ನಾವು ಅಷ್ಟೇ ಅವ್ರಿಗೆ. ನಿಮ್ದೇ ಕೇಳ ಕೊಟ್ಟಿದಾಗ ಎಲ್ಲಾ ಕೊಟ್ಟು ಎಲ್ಲಾ ಮಾಡಿದ್ವಿ. 6 ತಿಂಗಳು ಎಲ್ಲಾ ಕಮ್ಮ ಐತ್ರಿ ಅವಕಿ ಹೆಣ್ಮಗಳಿಗ್ರಿ ಮೇಡಮ್. ಉಳ್ದಕ್ಕೆ 6 ತಿಂಗಳು ಬಂದ್ ಹೇಳೋದಕ್ಕೆ ಇನ್ನೊಂದ್ 6 ತಿಂಗಳು ತಗೊಮ್ಮ, ಇದು ಹಿಂಗೆ ರೆಗ್ಯುಲರ್ ಮಾಡೋದ್ ತಗೊಂಡಿಲ್ಲ. ಅದನ್ನ ಮತ್ತ ರಿಪೀಟ್ ಅಟ್ಯಾಕ್ ಮಾಡ್ತು. ಈಗ ಮತ್ ಡಾಕ್ಟರ್ ಹತ್ರ ಹೋಗಿ ಈ ಟ್ರೀಟ್ಮೆಂಟ್ ಚಾಲು ಆಗ್ಯದಕ್ಕಿಂದ. ಬಟ್ ಜನ ತಗೊಳಲ್ಲ ಅಷ್ಟೇ. ಕಂಟಿನ್ಯೂ ಮಾಡ್ಲಿಕ್ಕೆ ಅವರಿಗೆ ಇದು ಏನು ದುಡ್ಡು ಅಂತ ಹೇಳ್ತಾರೆ, ಡಾಕ್ಟರ್ ಹತ್ರ ಹೋದಾಗ ಅದ್ರ ಡಬಲ್ ಖರ್ಚಾಗಿರುತ್ತೆ. ಈಗ ಅದಕ್ಕಿಂತ ಹೆಚ್ಚು ಪಟ್ಟದ್ ಈಗ ಆಕಿ ಅಂದ್ಲು ನಂಗೆ 6 ತಿಂಗಳು ಏನೂ ಆಗಿಲ್ರಿ, ನಂಗ ಮುಸ್ಲಿಮ್ದಕ್ಕಿದ್ರು 6 ತಿಂಗಳು ಏನೂ ಆಗಿಲ್ಲ, ಈಗ 6 ತಿಂಗಳು ಬಂದ್ ಮತ್ ನಂಗೆ ಚಾಲು ಆಗ್ಯದ, ಹೆಂಗ್ ಮಾಡ್ಯಾರಿ ಹಿಂಗ. ನಂದ ಈಗ ಡಾಕ್ಟರ್ ಹತ್ರ ತೋರ್ಸ್ಕೊ, ಏನ್ ಮಾಡಕ್ಕಾಗಲ್ಲ. ಫುಲ್ ಈಗ ಏನಪ್ಪಾ ಅಂದ್ರೆ ಏನ್ ಎಕ್ಸ್ರೇ ಪೂರಾ ಡ್ಯಾಮೇಜ್ ಅದ, ಏನ್ ಮಾಡಕ್ಕಾಗಲ್ಲ. ಅವ್ ಕಡಿಮೆ ಇತ್ತು, ನೀಗ ರೆಗ್ಯುಲರ್ ಮಾಡ್ರೆ ಚೆನ್ನಾಗೈತಿತ್ತು ಅಂದ. ಬಟ್ ಅದು ಆಕಿ ಪಾಪಿ ಡಾಕ್ಟರ್ ಹತ್ರ ತಗೊಳ್ತಾಳ, ಬಟ್ ನಮ್ದು ಒಂದು ಹಾಕಿನ ಅದೇ ತಗೊಳ್ಬೇಕಾಗ್ತದೆ ಮೇಡಮ್. ತಗೊಂಡ್ರೆ ಒಂದು ತಿನ್ನು ಸಪೋರ್ಟ್ ಮಾಡ್ತದೆ ಬಾಡಿಗೆ. ಹೌದು ನೋಡಿ, ಸ್ಪಿರುಲಿನಾ ರಕ್ತ ಆಗ್ತದೆ, ಮತ್ತೆ ರಕ್ತವನ್ನ ಪ್ಯೂರಿಫೈ ಮಾಡ್ತದೆ. ಅದು B1, B2, B12 ಇದೆ ಸ್ಪಿರುಲಿನಾದಲ್ಲಿ. ಇದೆಲ್ಲ ಬಾಡಿಗೆ ಹೆಲ್ಪ್ ಆದ ತಕ್ಷಣ ಅವರಲ್ಲಿ ಬಹಳ ಚೇಂಜಸ್ ಬಂದ್ಬಿಡ್ತದೆ. ಇಮಿಡಿಯೇಟ್ ಅವ್ರದ್ದು ಇಮ್ಯುನಿಟಿ ಆಕ್ಟಿವೇಟ್ ಆಗ್ತದೆ ಸ್ಪಿರುಲಿನಾ ತಿಂದಾಗ. ಸೊ ಇದೆಲ್ಲ ಬೆನಿಫಿಟ್ಸ್ ಇರುವಾಗ ಚೇಂಜಸ್ ಬಂದ್ಬಿಡ್ತದೆ ಅವರಿಗೆ. ಹಾಗಾಗಿ ಸ್ಲೋ ಡೇ ಬೈ ಡೇ ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಮತ್ತೇನಿಲ್ಲ, ಯಾರು ಕಣ್ಮುಚ್ಚಿ ನೀವು ಇದನ್ನೆಲ್ಲ ಸಜೆಸ್ಟ್ ಮಾಡ್ಬೋದು. ನೀವು ಒಂದೇ ಹೇಳ್ಬಿಡಿ ಫುಡ್ ವರ್ಕ್ಸ್ ಆಸ್ ಎ ಮೆಡಿಸಿನ್, ಗೊತ್ತಾಯ್ತಾ? ಕಾಫಿ ಟೀ ಎಲ್ಲ ಮೆಡಿಸಿನ್ ಆಗತ್ತಾ? ಇಲ್ಲ, ಫುಡ್ ಅದು. ಆದ್ರೆ ಔಷಧದ ತರ ಕೆಲಸ ಮಾಡ್ತಾ ಇದೆ. ಏನು ಅಂಜೋದೇ ಬೇಡ, ಗೊತ್ತಾಯ್ತಾ? ಯಾರು ಕೊಟ್ಟಿವ್ರಿ ಕಾಫಿ ಕುಡಿದು. ಮತ್ತೆ ಕಾಫಿ ಅಂತೂ ಎಷ್ಟೋ ಜನ ರಿಸಲ್ಟ್ ಬಂದಿದೆ ಮೇಡಮ್. ಮಿರಾಕಲ್ ರಿಸಲ್ಟ್ ಇನ್ ಕಾಫಿ, ಗೊತ್ತಾಯ್ತಾ? ಹಾಗಾಗಿ ಮಶ್ರೂಮ್ ಇನ್ಕ್ಲೂಡೆಡ್ ಇರೋದ್ರಿಂದ ಇಟ್ಸ್ ಎ ಪವರ್ಫುಲ್ ಮೆಡಿಸಿನ್ ತರ ಕೆಲಸ ಮಾಡ್ತದೆ ಅಂತ ಇಷ್ಟು ಗೊತ್ತಿದ್ರೆ ಸಾಕು. ನೀವು ಕಣ್ಮುಚ್ಚಿ ಎಲ್ಲರಿಗೂ ಹೇಳ್ತೀರಾ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಅದು ಬೆಳಗ್ಗೆ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಟೈಮ್ ಬಹಳ ಆಯ್ತು, ಈಗ ಕ್ಲೋಸ್ ಮಾಡೋಣ್ರಿ ಮೇಡಮ್. ಓಕೆ ಸರ್, ಕೊನೆಯ ದಿನ ಕಾರ್ಯಕ್ರಮ ಇವತ್ತು ನಾವು ಈಗ ಕ್ಲೋಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಕಾಂಟ್ಯಾಕ್ಟ್ ನಾಗ ಇರ್ರಿ. ನಿಮ್ಮ ಯಾವುದೇ ಅನುಮಾನಗಳನ್ನು ಕೇಳ್ರಿ. ನಾವು ಈಗಲೇ 1 ಅಥವಾ 2 ತಾಸಿನಾಗ ಇದೆಲ್ಲ ಡಿಟೇಲ್ ಆಗಿ ನಿಮಗೆ ಹೇಳಿಕ್ಕೆ ಕಷ್ಟ ಆಗತ್ತೆ. ಬಹಳಷ್ಟು ವಿಷಯಗಳದಾವು, ಬಹಳಷ್ಟು ಟೆಸ್ಟಿಮೋನಿಯಲ್ಗಳದಾವು. ಏನ್ ಹೇಳಿದ್ನಲ್ಲ, ಕಣ್ಣು ಹೋದವ್ರು ಕಣ್ಣು ಬಂದಾವು, ಮಕ್ಕಳಾಗದೇ ಇರೋರಿಗೆ ಮಕ್ಕಳ ಆಗ್ಯಾವು, ಬಹಳ ಸಮಸ್ಯೆಗಳು. ಅವೆಲ್ಲನೂ ನಾವು ನಿಮಗ ಟೆಸ್ಟಿಮೋನಿಯಲ್ ಬೇಕಾದ್ರೂ ಕಳಿಸ್ಕೊಡ್ತೀವಿ. ನಿಮಗ ಕೇಳ್ರಿ, ನೋಡ್ರಿ. ಒಟ್ಟಿನಲ್ಲಿ ಸದಾ ಇದೇ ಚಿಂತನೆ ಒಳಗಿರ್ಬೇಕು ನೀವು. ಅಂದಾಗ ಮಾತ್ರ ನೀವು ಆರೋಗ್ಯವಂತರಾಗ್ತೀರಿ, ಬೇರೆದವ್ರನ್ನು ಆರೋಗ್ಯವಂತರನ್ನಾಗಿ ಮಾಡ್ತೀರಿ, ಮತ್ತು ಹಣಕಾಸಿನ ಪರಿಸ್ಥಿತಿ ಕೂಡ ಸರಿ ಹೋಗ್ತದ. ನೀವು ತಗೊಳ್ತಕ್ಕಂಥ ಪ್ರಾಡಕ್ಟ್ ತಿಂಗಳಿಗೆ ಒಂದು 5,000 ರೂಪಾಯಿ ಪ್ರಾಡಕ್ಟ್ ತಗೋತೀರಿ ಅಂದ್ರೆ 5,000 ರೂಪಾಯಿ ವಾಪಸ್ ಬರುವಂಗ ನೀವು ಕೆಲಸ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಮ್ಮನ್ನ ಇನ್ನೊಂದ್ಸಲ ಬೇಕಾದ್ರೆ ಕೇಳ್ರಿ. ವಿಷಯಗಳು ಬಹಳ ಅದಾವು, ಎಷ್ಟು ಹೇಳಿದ್ರು ಕಮ್ಮಿನೇ. ಅದಕ್ಕೆ ಇಷ್ಟು ಹೇಳ್ತಾ ಇವತ್ತಿನ ದಿವಸ ಬಹಳ ಲೇಟ್ ಆಯ್ತು, ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.